ಗುರು ವಿಷಯನೇ ಗೊತ್ತಿಲ್ವಲ್ಲ, ಏನ್ ಸಾಕ್ಷಿ ಹೇಳ್ತೀಯಾ? ಚೋಟು, ಸಾಕ್ಷಿ ಹೇಳೋದಕ್ಕೆ ವಿಷಯ ಯಾಕೋ ತಿಳ್ಕೋಬೇಕು. ಈಗ ನೋಡ್ತಾ ಹೆಂಗ್ ಜಮಾಯಿಸ್ತೀನಿ. ಆನಂದರಾವ್, ಆನಂದರಾವ್, ಆನಂದರಾವ್. ಗುರು ಬೆಸ್ಟ್ ಆಫ್ ಲಕ್. ಏನಪ್ಪ ತಮ್ಮ ನಿನ್ ಹೆಸರು? ನಿಮಗೆ ಕಿವಿ ಕಿವಿಡ ಅಲ್ಲ, ಯಾಕೆ? ಅಲ್ಲ ಸರ್, 3 ಸಲ ಬಡ್ಕೊಂಡ್ರು, ನಿಮಗೆ ಕಿವಿ ಕೇಳಿಸ್ಲಿಲ್ವಾ? ಕೇಳಿಸ್ತಪ್ಪ, ಆದ್ರೂ ಫಾರ್ಮ್ಯಾಲಿಟೀಸ್ ಅಂತ ಇದೆಯಲ್ಲ ಕೋರ್ಟಿಂದು, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಏನ್ ನಿನ್ ಹೆಸರು? ಇದೆಲ್ಲ ಕಾಮನ್ ಸರ್. ಈ ತರದೆಲ್ಲ ಕೇಳಿ ಕೇಳಿ ಜನ ಬೇಸತ್ತು ಹೋಗಿದ್ದಾರೆ. ಏನಾದ್ರು ಸಮಥಿಂಗ್ ನ್ಯೂ, ಫಾಸ್ಟ್ ಆಗಿರ್ಬೇಕು. ಡೈರೆಕ್ಟ್ ಪಾಯಿಂಟ್ ಬನ್ನಿ. ಓಕೆ, ಪಾಯಿಂಟ್ಗೆ ಬರ್ತಿದ್ದೀನಿ. ಬೇಡ, ನೀವು ಬಾಕ್ಸ್ ಒಳಗೆ ಮಾತ್ರ ಬರಬೇಡಿ, ಅಲ್ಲಿ ನನಗೆ ಕೇಳಿ. ಸರಿ ಸರ್. ನಟರಾಜ್ ಅನ್ನೋರ್ ಮೇಲೆ ಶಿವರಾಜ್ ಅನ್ನೋರು ಅಲ್ಲಲ್ಲ ಶಿವರಾಜ್ ಅನ್ನೋರ್ ಮೇಲೆ ನಟರಾಜ್ ಅನ್ನೋರು ಹಲ್ಲೆ ಮಾಡಿದ್ರು ಅಂತ ಕೇಸ್ ಇದೆ. ಅದಕ್ಕೆ ನೀನು ಪ್ರತ್ಯಕ್ಷ ಸಾಕ್ಷಿ ಆಗಿದ್ಯಾ? ನೀನ್ ನೋಡಿದ್ಯಾ? ನೋಡ್ದೆ. ನೋಡಿದ್ಯಾ? ಈ 2 ಕಣ್ಣಿಂದ ನೋಡೋಕ್ ಹೋದೆ, ಆಗ್ಲಿಲ್ಲ. 4 ಕಣ್ಣಿಂದ ನೋಡ್ದೆ. ಎಷ್ಟೊತ್ತಲ್ಲಿ? ಸರಿಯಾಗಿ ಬೆಳಿಗ್ಗೆ 8 ಗಂಟೆ 35 ನಿಮಿಷ. ಕೈಯಲ್ಲಿ ಗಡಿಯಾರನೇ ಇಲ್ವಲ್ಲ, ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದೆಯಾ? ಅಲ್ಲ ಸರ್, ನನ್ನ ಹತ್ರ ಗಡಿಯಾರ ಇಲ್ದ ಮಾತ್ರಕ್ಕೆ ಬೇರೆ ಯಾರ ಹತ್ರನೂ ಗಡಿಯಾರನೇ ಇರಲ್ವಾ? ಇವಾಗ ಹೇಳಿದ್ಯಾ, ಶಿವರಾಜು ಚಪ್ಪಲಿ ಹೊಡೆದಿದ್ದನ್ನ ನೀನ್ ನೋಡ್ದೆ ಅಂತ ಹೇಳಿದೆ ಅಲ್ವಾ? ಆ ರೀತಿ ಹೊಡೆದ ಚಪ್ಪಲಿ ಯಾವ ಬಣ್ಣದ್ದು? ಅದು ನೋಡಿದ್ರ ಯುವರ್ ಆನರ್, ಈತ ಆ ಜಾಗದಲ್ಲಿ ಇರಲಿಲ್ಲ, ಅದಕ್ಕೆ ಈತನಿಗೆ ಗೊತ್ತಿಲ್ಲ. ಈ ಕಾರಣದಿಂದ ನಾನು ಹೇಳೋದೇನಂತಂದ್ರೆ, ನನ್ನ ಕಕ್ಷಿದಾರ ಶಿವರಾಜ್ ಅನ್ನೋರು ಈ ನಟರಾಜ್ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ರುಜುವಾತಾಗಿದೆ ಯುವರ್ ಆನರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಯುವರ್ ಆನರ್, ದಯವಿಟ್ಟು ತಾವು ಅನುಮತಿ ಕೊಟ್ರೆ ನಮ್ಮ ವಕೀಲ್ ಸಾಹೇಬ್ರನ್ನ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ವಕೀಲ್ ಸಾಹೇಬ್ರೆ, ದಯವಿಟ್ಟು ಸ್ವಲ್ಪ ಈ ಕಡೆ ಬರ್ತೀರಾ? ನಮಸ್ಕಾರ. ನಮಸ್ಕಾರ. ಏನು? ತಾವು ದಿನ ಬೆಳಿಗ್ಗೆ ಇದೇ ಕೋರ್ಟಿಗೆ ಬಂದು ವಾದ ಮಾಡ್ತೀರಲ್ಲ? ಮಾತು ಮುಂಚೆ ನೀವು ಜಡ್ಜ್ ಸಾಹೇಬ್ರ ಕಡೆ ತಿರುಗಿ ಯೋರ್ ಆನರ್, ಮೈ ಲಾರ್ಡ್, ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಅಂತ ಅವ್ರನ್ನೇ ನೋಡ್ತಾ ವಾದ ಮಾಡ್ತಿರಲ್ಲ? ಈಗಲೂ ಅದೇ ಮಾಡ್ತಾ ಇದ್ದೆ. ನೀವು ಹೇಳಿದ ಪಾಯಿಂಟು ನಮ್ ಜಡ್ಜ್ ಸಾಹೇಬ್ರು ನೋಟ್ ಮಾಡ್ಕೊಳ್ಳೋವರೆಗೂ ಅವ್ರನ್ನೇ ನೋಡ್ತಿರ್ತೀರಲ್ಲ? ಎಕ್ಸಾಕ್ಟ್ಲಿ ರೈಟ್. ಹಾಗಿದ್ಮೇಲೆ ಈಗ ನಮ್ಮ ಜಡ್ಜ್ ಸಾಹೇಬ್ರು ಬರೀತಾರ ಪೆನ್ನು ಯಾವ ಬಣ್ಣದ್ದು ಅಂತ ಹೇಳ್ತೀರಾ? ಏನಯ್ಯ ನೀನು? ನಾನೊಬ್ಬ ಲಾಯರು. ದಿನ ಕೋರ್ಟಿಗೆ ಬಂದು ನಾನು ವಾದ ಮಾಡೋದು ಮುಖ್ಯನಾ, ಇಲ್ಲ ಜಡ್ಜ್ ಸಾಹೇಬ್ರು ಯಾವ ಬಣ್ಣದ ಪೆನ್ನಲ್ಲಿ ಬರೀತಾ ಇದಾರೆ ಅಂತ ನೋಡೋದು ಮುಖ್ಯನಾ? ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಹಾಗಿದ್ಮೇಲೆ ಇಬ್ಬರು ಘಟಾನುಘಟಿಗಳು ಒಬ್ಬರನ್ನ ಒಬ್ರು ಮಾರಾಮಾರಿ ಹೊಡೆದಾಡ್ತಿರೋವಾಗ ನಾನು ಅವ್ರ ಮಧ್ಯೆ ಹೋಗಿ ಅವ್ರು ಹೊಡೆದಾಡ್ತಿರೋದನ್ನ ಬಿಡಿಸೋದು ಮುಖ್ಯನಾ, ಅಥವಾ ಅವ್ರು ಯಾವ ಬಣ್ಣ ಚಪ್ಪಲಿ ಹೊಡೆದಾಡ್ತಿದ್ರು ಅಂತ ನೋಡೋದು ಮುಖ್ಯನಾ? ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಯುವರ್ ಆನರ್. ಇದುವರೆಗೂ ನಡೆದ ವಾದ ವಿವಾದಗಳಿಂದ ತಿಳಿದು ಬಂದಿರುವ ಮುಖ್ಯ ವಿಷಯವೇನೆಂದರೆ, ಶಿವರಾಜ್ ನಟರಾಜನ ಮೇಲೆ ಹೊಡೆದು ಹಲ್ಲೆ ಮಾಡಿರುವುದಾಗಿ ಸಾಕ್ಷಿ ರುಜುವಾಗಿದೆ. ಆದುದರಿಂದ ಶಿವರಾಜ್ ತಾನು ಕೊಡಬೇಕಾಗಿರುವ 25,000 ರೂಪಾಯಿಗಳ ಜೊತೆಗೆ ಹೊಡೆದಿದ್ದಕ್ಕೆ ದಂಡ 15,000, ಒಟ್ಟು 40,000 ರೂಪಾಯಿಗಳನ್ನು 1 ವಾರದ ಒಳಗೆ ನಟರಾಜ್ಗೆ ಕೊಡಬೇಕೆಂದು ಕೋರ್ಟ್ ತೀರ್ಪಿತ್ತಿದೆ. ದುರ್ಗಾ, ಎಂತ ಕೆಲಸ ಮಾಡ್ಬಿಟ್ನೆ ನಿಮ್ಮಣ್ಣ. ಆಂಬಿಷನ್ ಕುದುರೆ ಕಟ್ಟಿ ಸರಿಯಾಗಿ ಕಾಂಬಿನೇಷನ್ ಇಲ್ಲದೆ ನಾಮಿನೇಷನ್ ನೀವು ಹೊರಟೋಯ್ತಲ್ಲಿ. ಆ ಪತ್ರದಲ್ಲಿ ನಮ್ಮ ಹೆಸರೇ ಇಲ್ವಲ್ಲೇ. ಲಕ್ಷ್ಮಿ ಮದುವೆ ಮಾಡ್ಕೊಂಡ್ರೆ ಆಸ್ತಿ ಎಲ್ಲ ಅವಳಿಗೆ ಹೊರಟೋಗುತ್ತಂತೆ. ಯಾಕ್ರಿ ಹಾಗಂತೀರಾ? ಅವಳು ಮದುವೆ ಮಾಡ್ಕೋಬೇಕು ಅಂತ ಬರ್ದಿದ್ದಾರೆ ಹೊರತು ಇಂಥವ್ರನ್ನೇ ಮಾಡ್ಕೋಬೇಕು ಅಂತ ಬರ್ದಿಲ್ವಲ್ಲ. ನೋಡಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಅಲಿಬೇಕು? ನಾನಿಲ್ವಾ? ಓ ಲೇ 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 ಲೇ, ನೀನು ಹೆಂಗ್ಸು ಅವಳು ಹೆಂಗ್ಸು, ನಿಮ್ಮಿಬ್ರಿಗೂ ಮದುವೆ ಹೇಗೆ ಸಾಧ್ಯ? ಡ್ಯಾಡಿ, ನಿಮ್ಗೂ ತಲೆ ಅಂತ ಒಂದಿದ್ದು ಅದ್ರಲ್ಲಿ ಬುದ್ಧಿ ಇದ್ದಿದ್ರೆ ಎಲ್ಲ ಅರ್ಥವಾಗಿರೋದು. ಬರೀ ಜಾಕ್ಪಾಟ್ ಅಂತ ಆ ಕುದುರೆ ಬಾಲಿಗೆ ಹಣ ಕಟ್ಟೋದೊಂದು ಬಿಟ್ರೆ ಒಳ್ಳೆ ಜಾಕ್ಪಾಟ್ ಐಡಿಯಾ ಎಲ್ಲಿಂದಾರಿ ಬರುತ್ತೆ ನಿಮಗೆ? ಈಗ ನಾನು ಏನ್ ಮಾಡುವಂತೀಯ? ಹಾ, ಕೇಳಿ ಹೇಳ್ತೀನಿ. ಇವನ್ನ ಲಕ್ಷ್ಮಿ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಅಣ್ಣನ ಆಸ್ತಿ ಎಲ್ಲ ನಮಗೆ ಬರ್ತದಲ್ಲ. ಮಮ್ಮಿ ಮಮ್ಮಿ, ಏನ್ ತಲೆ ಮಮ್ಮಿ ನಿಂದು? ನೀನ್ ಸತ್ರೆ ನಿನ್ ತಲೆ ತಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಇರ್ತೀನಿ. ಮಮ್ಮಿ ಮಮ್ಮಿ, ನನಗೂ ಲಕ್ಷ್ಮಿಗೂ ಯಾವಾಗ ಮಮ್ಮಿ ಮದುವೆ? ಮೊದಲು ಅವಳ ಮನಸ್ ಗೆಲ್ಲೋ ಪ್ರಯತ್ನ ಪಡೋ. ಅಯ್ಯೋ ಪಾಪ ಹುಡುಗ, ಅವನಿಗೆ ಏನೇ ಗೊತ್ತಾಗುತ್ತೆ? ನನಗೆ ಗೊತ್ತಿಲ್ವಾ? ಎಷ್ಟು ಪಿಕ್ಚರ್ ನೋಡಿದೀನಿ. ಪೊಲೀಸ್ ನೆಂಟಿ ತರ ಲವ್ ಸ್ಟಾರ್ಟ್ ಮಾಡ್ತೀನಿ. ರಾಣಿ ಮಹಾರಾಣಿ ಅಂತೇಳಿ ಬ್ಲೋ ಹೊಡೆದು ಅವಳನ್ನ ಉಬ್ಬಿಸ್ತೀನಿ. ಅಡ್ಡ ಬಂದವ್ರಿಗೆ ಗಜಪತಿ ಗರ್ವಭಂಗ ತರ ಗರ್ವ ಮುರಿತೀನಿ. ಹೃದಯ ಹಾಡಿತು ಅಂತ ಹೇಳಿ ಕುಣಿದು ಕುಪ್ಪಳಿಸಿ ನನ್
ನಂಜುಂಡಿ ಕಲ್ಯಾಣ ತರ ಮದ್ವೆ ಮಾಡ್ಕೋತೀನಿ. ಡ್ಯಾಡಿ ಮಾಮಿ ಆಶೀರ್ವಾದ ಮಾಡಿ. ಜಾಕ್ಪಾಟ್ ಹೊಡಿಲಿ ಮಗನೇ. ಓ, ಮೈಸೂರು ಮಹಾರಾಣಿ ರೇಸ್ 1:15 ಅಯ್ಯಯ್ಯೋ. ಲಕ್ಷ್ಮಿ ಚಿಂತೆ ಮಾಡ್ತಾ ಕೂತಿರೋದು ನೋಡ್ತಾ ಇದ್ರೆ ಅಶೋಕವನದ ಸೀತೆ ಜ್ಞಾಪಕ ಬರ್ತಾ ಇದ್ದಾರೆ. ಅಮ್ಮ ಹೇಳ್ದಾಗೆ ಹಾಡು ಹೇಳಿ ಇವಳ ಅಂತರಂಗದ ಮನಸ್ಸಿಗೆ ಉಲ್ಲಾಸ ನೀಡಬೇಕು. ಕರೆಕ್ಟ್. ಲವ್ ಮೀ ಆರ್ ಹೇಟ್ ಮೀ, ಲಾ 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 ಲಾ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡು ಸಮಥಿಂಗ್ ಟು ಮೀ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಲಾ 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 ಲಾ, ಅಜು ಜು 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 ಜು, Stop it. Keep it there. ಡಾರ್ಲಿಂಗ್, ನೀನು ಬೈದ್ರೂ ಪರವಾಗಿಲ್ಲ, ಕಪಾಳಿ ಕೊಡಿದ್ರೂ ಪರವಾಗಿಲ್ಲ, ಜರ್ದಾ ಬೀಡ್ ಹಾಕೊಂಡು ಕ್ಯಾಕರ್ಸ್ ಮಕ್ಕೆ ಥೂ ಅಂತ ಉಗಿದ್ರೂ ಪರವಾಗಿಲ್ಲ, ನೀನ್ ಎಗರ್ಸ್ ಎದೆಗೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಮಾತ್ರ ನೀನ್ ಲವ್ ಮಾಡ್ದೆ ಬಿಡಲ್ಲ. ಲವ್ ಅಂತೆ ಲವ್. ಗೆಟ್ ಔಟ್. ಮೊದಲು ಎಲ್ಲ ಹೀರೋಯಿನ್ಗಳು ಕೋಪ ಮಾಡ್ಕೋತಾರೆ, ಆಮೇಲೆ ಅವರೇ ಲವ್ ಮಾಡ್ತಾರೆ. ಸಂಪತ್ತಿಗೆ ಸಾಲ್ ಫಿಲ್ಮ್ ನಲ್ಲಿ ಅಣ್ಣವ್ರನ್ನ ಮಂಜುಳ ಹೀಗೆ ತಾನೆ ಬೈದದ್ದು. ಆದ್ರೆ ನೀನ್ ನನ್ ಮದುವೆ ಮಾಡ್ಕೋಬೇಕಾದ್ರೆ ನನ್ನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಮೆಡಿಕಲ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲ ತಂದ್ಕೊಡ್ತೀನಿ. ಇನ್ನು ಏನ್ ಬೇಕು ಹೇಳು, ತಂದ್ಕೊಡ್ತೀನಿ. ಡೆತ್ ಸರ್ಟಿಫಿಕೇಟ್ ತಂದ್ಕೊಡ್ತೀಯಾ? ಓ ಎಸ್, ಅದಕ್ಕೇನಂತೆ. ಡೆತ್ ಸರ್ಟಿಫಿಕೇಟಾ? ನಮ್ಮ ಮಮ್ಮಿ ಕೇಳ್ಬೇಕು. ಮಮ್ಮಿ, ಆ 30 ದಿವಸಗಳ ಮಟ್ಟಿಗೆ ನೀನೊಬ್ಬ ರೆಡಿಮೇಡ್ ಗಂಡನ ಆಯ್ಕೆ ಮಾಡ್ಕೊಂಡು ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡು. ರೆಡಿಮೇಡ್ ಗಂಡನ? ನಾವ್ ಅಂದ್ಕೊಂಡ ಹಾಗೆ ಅದೇನ್ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಅಲ್ಲಿ ಸಿಗದೇ ಇರೋಂಥದ್ದನ್ನ ಬಿಕ್ರಿ ಮಾಡುವಂತ ಒಂದು ಕಂಪನಿ ಇದೆ. ದಟ್ ಇಸ್ ಆಲ್ ಇನ್ ಒನ್. ಆಗ್ಬಹುದು ಏನು ಮಂತ್ರಿ, ಆಯ್ತು ಅಂದ್ರೆ ತಿಳ್ಕೊಳ್ಳಿ. ಅವನಂಡಿ ನಿಮಗೆ ಗಂಡ ಬೇಕು ಅಷ್ಟೇ ತಾನೇ, ಅಂತೆ మీకొక ఎమర్జెన్సీ మొగుడు కావాలి కదూ? ಎಸ್ ಮಿಸ್ಟರ್ ಆಲ್ ಇನ್ ಒನ್. ಕೇವಲ 30 ದಿನ ಮಾತ್ರ. ಆಯ್ತು ನಾನು ಗಂಡನ ಥರ ನಟಿಸ್ಬೇಕು. ಆಯ್ತು 31ನೇ ದಿನ ಆತ ಆ ಪೋಸ್ಟ್ ಅಲ್ಲಿ ಇರಬಾರ್ದು. ಆಯ್ತು. ಆ ರೀತಿ ಆಕ್ಟ್ ಮಾಡೋಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷ? ಆಯ್ತು. 1 ತಿಂಗಳು ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು. ಆಯ್ತು, కానీ ఒక మాట, దాంట్లో నా కమిషన్ 10% ఇస్తారా? ಇಸ್ತಾಮು. ಓಕೆ. ಟೈಮ್ ಆಗೋಯ್ತಲ್ಲಪ್ಪ. ನೀನು ನಮಸ್ಕಾರ ಏನು ಬೇಕಾಗಿಲ್ಲ, ಇವತ್ತೊಂದು 15,000 ರೂಪಾಯಿ ಕೊಡು ಸಾಕು. ದಯವಿಟ್ಟು ಕ್ಷಮಿಸಿ ಸರ್, 15,000 ಅಲ್ಲ, 1 ರೂಪಾಯಿ ಕೂಡ ಯಾರಿಗೂ ಕೊಡಬಾರ್ದು ಅಂತ ಅಮ್ಮ ಅವ್ರ ಕಟ್ಟಪ್ಪಣೆ ಆಗಿದೆ. ಹೌದು, ಮತ್ತೆ ಹೇಳ್ತಾ ಇದ್ರೆ ಹಾಳಾಗೋಗ್ಬಿಡ್ತದೆ ಫ್ಯಾಕ್ಟ್ರಿ. ನೀವೇನು ಹುಡುಗಾಟ ಜನ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತದೆ ಗೊತ್ತಾಗಿದೆ, ಅದಕ್ಕೆ ಹೇಳಿದ್ದಾರೆ. ನನ್ನ ಕುಟುಂಬದ ನೋಡು, ನನಗೇನು ತೊಂದರೆ ಆಗಲ್ಲ, ಕೊಡು. ನೋಡಿ, ನೀವು ಕುಟುಂಬದವರೇ ಇರಬಹುದು, ಯಾರಿಗೂ 1 ಪೈಸಾ ಕೂಡ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಪರ್ಮಿಷನ್ ತಗೊಂಬನ್ನಿ. 15,000 ಏನು 1 ಲಕ್ಷ ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಓಹೋ, ಹಿಂಗಾಗ್ಬಿಡ್ತಾ ವಿಚಾರ, ಇಲ್ಲಿವರೆಗೂ ಬಂದ್ಬಿಡ್ತಾ? ಈಗ ಏನ್ ಮಾಡೋದು? ಕಾಲ ಕಳೆಗೆ ರೇಸ್ ಹೋಗೋಣ, ದುಡ್ಡಿಲ್ಲ. ಅದಿಲ್ದೆ ಅಲ್ಲಿ ಇಲ್ಲಿ ಅಡ್ಡಾಡೋಣ ಅಂತ ಅಂದ್ರೆ ಸಾಲಗಾರಲ್ಲ ಸೊಂಟ ಮುಟ್ಬಿಡ್ತಾರೆ. ಏನ? ನಾನು ಅವಳು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರ್ಬೇಕಾ? ಇಂಪಾಸಿಬಲ್. ಕುಮಾರ್, ಅದಕ್ಕೆ ಬೇರೆ ಯಾರಾದ್ರೂ ಗುಲಾಮ ನೋಡ್ಕೋ. ಅಬ್ಬಬ್ಬಬ್ಬ, ಅದ್ ಏನಯ್ಯ ನೀನು, ಎಷ್ಟು ಶಾರ್ಟ್ ಟೆಂಪರು, ಮೂಗಿನ ತುದಿ ಮೇಲೆ ಸಿಟ್ಟಿರುತ್ತೆ. ನೋಡು, ಈ ಸರ್ಕಸ್ ಎಲ್ಲ ನಿಲ್ಸು. ನೋಡು, ಅವಸರ ಪಡ್ದೆ ನಾನು ಹೇಳೋದನ್ನ ಕೇಳು. ದಿನಾ ಥಿಯೇಟರ್ ಮುಂದೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ಮಾಡೋದು ತಪ್ಪುಂದಿ, ಪೊಲೀಸ್ನವ್ರಿಗೆ ಥಿಯೇಟರ್ ಮ್ಯಾನೇಜರ್ಗೆ ಲಂಚ್ ಹಾಕೊಡೋದು ತಪ್ಪುಂದಿ, ದಿನಾ ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ ಅಲ್ಲಿ ಸಿಕ್ಕಾಕೊಳ್ಳೋದು ತಪ್ಪುಂದಿ. ಹಾಗಂತ ಅವಳು ಹೇಳಿದಕ್ಕೆಲ್ಲ ಒಪ್ಕೊಳಕ್ಕಾಗತ್ತಾ? ಹುಡುಗಿ ಹೇಗಿದ್ದಾಳೋ ಏನೋ. ಅಯ್ಯೋ, ಅವಳೇನಯ್ಯ ಕೈ ತೊಳ್ಕೊಂಡು ಮುಟ್ಬೇಕು. ಅವಳು ಮಿಡಿ ಹಾಕೊಂಡ್ರೆ ಶ್ರೀದೇವಿ, ಸೀರೆ ಉಟ್ಕೊಂಡ್ರೆ ಹೇಮಾ ಮಾಲಿನಿ, ಚೂಡಿದಾರ್ ಹಾಕೊಂಡ್ರೆ ಜಯಪ್ರದಾ. ನೋಡಯ್ಯ, ನೋಡು, ನಾನು ಹೇಳೋದು ಕೇಳು. ನೋಡು, ಸಾಕು, ಬಾ ಕೂತ್ಕೋ. ನೋಡು, ನೀನು ಆ ಲಕ್ಷ್ಮಿ ಜೊತೆ ಓನ್ಲಿ 30 ಡೇಸ್ 30 రోజులు ಅಂತೆ ಅವಳು ರೆಡಿಮೇಡ್ ಗಂಡಾಗ ಆಕ್ಟ್ ಮಾಡಿದ್ರೆ ನೀನು ಊಟ ತಿಂಡಿ ವಗೈರೆ ಎಲ್ಲ ಭರ್ಜರಿಯಾಗತ್ತೆ. ಕೂರ್ಚೋಪ್ಪ. ಅದು ಅಲ್ಲದೆ 1 ಲಕ್ಷ ರೂಪಾಯಿ ಕೊಡ್ತಾಳ ಕಣೋ. 1 ಲಕ್ಷನಾ? 1 ಲ್ಯಾಕ್. ಅದರಲ್ಲಿ 50,000 ಖರ್ಚು ಮಾಡಿ ನಿನ್ ತಂಗಿ ಮದುವೆನ ಭರ್ಜರಿಯಾಗಿ ಗ್ರ್ಯಾಂಡ್ ಆಗಿ ಮಾಡು. ಇನ್ನ 50,000 ರೂಪಾಯಿನಲ್ಲಿ ನಾನು ನೀನು ಸೇರ್ಕೊಂಡು ಆಲ್ ಇನ್ ಆಲ್ ಬಿಸ್ನೆಸ್ ಶುರು ಮಾಡೋಣ. ಏಮಂಟಾವ್? ಆದ್ರೂ ಒಂದು ಹೆಣ್ಣತ್ರ ಬಾಡಿಗೆ ಗಂಡಾಗ ಆಕ್ಟ್ ಮಾಡೋದು ಅಂದ್ರೆ ಸೆಂಟಿಮೆಂಟ್ಸ್ ಒದ್ದಯ್ಯ, ಇದು ಬಿಸ್ನೆಸ್. ಚೂಡು, ನಿನಗೆ ಇವಾಗ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ. ಇಂಥ ಅವಕಾಶ ಮತ್ತೆ ಸಿಗಲ್ಲ, ಸುಮ್ಮನೆ ಒಪ್ಕೋ. ಸರಿ, ನೀನ್ ಇಷ್ಟು ಹೇಳಿದ್ಮೇಲೆ ಒಪ್ಕೋತೀನಿ.
బట్ వన్ కండిషన్, ఏమిటి? ఓన్లీ 1 month. అంటే నువ్వు ಆ ಲಕ್ಷ್ಮಿಗೆ ರೆಡಿಮೇಡ್ ಗಂಡಾಗಕ್ಕೆ ರೆಡಿ? ರೆಡಿ ಆಗಿದ್ದಾನಂತಲ್ಲ, ಇನ್ಯಾಕೆ ಯೋಚನೆ? ಹಾಗಲ್ವೇ, ಬರೋ ಮನುಷ್ಯನ ಕ್ಯಾರೆಕ್ಟರ್ ಹೇಗಿರುತ್ತೋ ಏನೋ. ಅನುಮಾನ ಯಾಕೆ? ನೋಡು, ಒಂದ್ ಕೆಲಸ ಮಾಡೋಣ. ಈಗ ಸೀತೆ ವನವಾಸದಲ್ಲಿದ್ದಾಗ ರಾಮ ಮತ್ತೆ ಒಪ್ಪಿಸ್ಕೊಳ್ಳೋದಕ್ ಮುಂಚೆ ಹೇಗೆ ಅಗ್ನಿ ಪರೀಕ್ಷೆ ಮಾಡಿದ್ನೋ, ನಾವು ಅವನು ಕೆಲವು ಟೆಸ್ಟ್ಗಳನ್ನ ಇಟ್ರೆ ಆಯ್ತು. ಗೆದ್ರೆ ಅಗ್ರಿಮೆಂಟ್, ಇಲ್ದಿದ್ರೆ ರಿಟರ್ನ್ ಟಿಕೆಟ್. ಫಸ್ಟ್ ಕ್ಲಾಸ್ ಐಡಿಯಾ. ಯಾವುದಕ್ಕೂ ನಾಳೆ ಅವನ್ ಬಂದೇ ಬರ್ತಾನೆ. ಖಂಡಿತ ಬರ್ತಾನೆ. ಅಂದ್ಹಾಗೆ ಅವನ ಹೆಸರೇನಂದೆ? ಆನಂದ್. ಕ್ವಾಲಿಫಿಕೇಶನ್? ಎಜುಕೇಶನಲ್ಲ, ಸರ್ವಿಸ್ನಲ್ಲ. ಎಜುಕೇಶನಲ್ ಕ್ವಾಲಿಫಿಕೇಶನ್. BSc ಫಸ್ಟ್ ಕ್ಲಾಸ್, 8 ಸರ್ಟಿಫಿಕೇಟ್ ಇದೆ. ಏಟ್ಸಾ? ಗಾಬರಿ ಆಗ್ಬೇಡಿ ಮೇಡಮ್, ನೀವು ತಿಳ್ಕೊಂಡ್ರ ಹಾಗೆ ಆ ಏಡ್ಸಿನ ರೋಗದ ಸರ್ಟಿಫಿಕೇಟ್ ಅಲ್ಲ. ಎ ಅಂದ್ರೆ ಏಜ್ ಸರ್ಟಿಫಿಕೇಟ್, ಐ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್, ಡಿ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್, ಎಸ್ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಅದಕ್ಕೆ ಟೋಟಲ್ ಆಗಿ 8 ಸರ್ಟಿಫಿಕೇಟ್ ಅಂತ ನಾನು ಹೇಳಿದೆ. ವೆರಿ ಗುಡ್. ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮಗೆ ಗೊತ್ತಿದೆ ತಾನೇ? ಗೊತ್ತಿದೆ. ಅಂದ್ರೆ 30 ದಿನದವರೆಗೂ, ಐ ಮೀನ್ ಓನ್ಲಿ 30 ಡೇಸ್ ನಿಮ್ಮ ಜೊತೆಲಿ ನಿಮ್ಮ ಗಂಡನಾಗಿ ಆಕ್ಟ್ ಮಾಡಬೇಕು. 31ನೇ ದಿನ ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆಮ ಕರೆಕ್ಟ್? ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ನಾನು ಸಂಪೂರ್ಣ ಒಪ್ಪಿಗೆ ಇದೆ. ಗುಡ್. ಆದ್ರೂ ಒಂದ್ ಕಂಡೀಷನ್. 30 ದಿವಸ ಜೊತೆಲಿದ್ದೆ ಅಂತ ಸಲಿಗೆಯಿಂದ 31ನೇ ದಿನ ನಾನು ಎಲ್ಲಿ ಸಿಕ್ಕಿದ್ರು ನನ್ನ ಮೇಲೆ ಅಧಿಕಾರ ಚಲಾಯಿಸಬಾರ್ದು. ಗಾಟ್ ಇಟ್? ನಮ್ಮ ಅಗ್ರಿಮೆಂಟ್ ಮುಗಿದ್ಮೇಲೆ ನೋ ಪ್ರಾಬ್ಲಮ್, ನಿಮ್ಮ ಪರಿಚಯನ ಇಲ್ದಾಗಿದ್ದು ಬಿಡ್ತೀರಿ. ಓಕೆ? ಓಕೆ. ಹಲೋ, ಲಕ್ಷ್ಮಿ ಹಿಯರ್. ನಾನು ಕಣೆ ಆಶಾ ಮಾತಾಡ್ತಿರೋದು. ಇಂಟರ್ವ್ಯೂ ಮುಗಿತಾ? ಹಲೋ, ನಾನು ಲಾಯರ್ ವಿಶ್ವನಾಥ್ ಮಾತಾಡ್ತಾ ಇರೋದು. ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ಹಣ ಕಳಿಸ್ಕೊಡಿ. ಈಗಲೇ ಕಳಿಸ್ಬೇಕಾ ಸರ್? ಆಮೇಲೆ ಕಳಿಸಿದ್ರಾಗಲ್ವಾ? ನೋ, ಬಹಳ ಅರ್ಜೆಂಟ್, ಈಗಲೇ ಬೇಕು. ಓಕೆ ಓಕೆ ಸರ್, ಈಗಲೇ ಕಳಿಸ್ತೀನಿ. ಥ್ಯಾಂಕ್ ಯು. ಓಫೋ, ಮಿಸ್ಟರ್ ಆನಂದ್, ನೀವು ನನಗೊಂದು ಹೆಲ್ಪ್ ಮಾಡಬೇಕಲ್ಲ? ಏನ್ ಹೇಳಿ ಮೇಡಮ್? ಜಸ್ಟ್ ಮೊಮೆಂಟ್. ಈ ಬ್ರೀಫ್ ಕೇಸ್ನಲ್ಲಿ 1 ಲಕ್ಷ ರೂಪಾಯಿ ಇದೆ. ಇದನ್ನ ನಮ್ಮ ಲಾಯರ್ ತಲುಪಿಸ್ಬೇಕು. ಇದೇ ಅವ್ರ ಅಡ್ರೆಸ್ಸು. ನಾನೇ ತಗೊಂಡು ಹೋಗ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವ್ರ ಕಾಟ. ಇಫ್ ಯು ಡೋಂಟ್ ಮೈಂಡ್. ವಿತ್ ಪ್ಲೆಷರ್. ನನ್ನ ಕಾರ್ನಲ್ಲೇ ನಿಮ್ಮನ್ನು ಡ್ರಾಪ್ ಮಾಡಿಸ್ಲಾ? ಬೇಡ ಮೇಡಮ್, ಈಗ ತಾನೇ ಹೇಳಿದ್ರಿ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅಂತ. ಅವ್ರ ಕಣ್ಣು ನಿಮ್ಮ ಕಾರ್ ಮೇಲೂ ಇರುತ್ತೆ. ಪರವಾಗಿಲ್ಲ, ನಾನು ಆಟೋಲ್ ತಗೊಂಡೋಗಿ ತಲುಪಿಸ್ತೇನೆ. ಥ್ಯಾಂಕ್ ಯು. ಬ್ರೀಫ್ ಕೇಸ್ ನಾಲ್ಕು ತಗೊಂಡೋಗಿ ತಲುಪಿಸಿದ ಮೇಲೆ ಹೇಳಿ ಥ್ಯಾಂಕ್ಸ್. ಬರಲ್ಲ? ಆಶಾ ಹೊರಟಿದ್ದಾನೆ. ಗೊತ್ತಾಯ್ತು ಬಿಡು. ಹಾಯ್ ಡಾರ್ಲಿಂಗ್. ನಿಮ್ ಪರ್ಸನಾಲಿಟಿ ಸೂಪರ್. ನಿಮ್ ಕಣ್ಣು, ನಿಮ್ ಮೂಗು, ಕೆನ್ನೆ ನೋಡ್ತಾ ಇದ್ರೆ ಫ್ಯಾಂಟಾಸ್ಟಿಕ್. ಪ್ಲೀಸ್, ಏನು? ಹೆಣ್ಣಾಗ್ ಹುಟ್ಟಿ ಆಸೆ ಪಡದೆ ಇದ್ರೆ ಅವಳ ಜನ್ಮನೇ ವೇಸ್ಟ್. ಐ ಆಮ್ ಸಾರಿ. ಪ್ಲೀಸ್ ಡಾರ್ಲಿಂಗ್, ಡೋಂಟ್ ಡಿಸಪಾಯಿಂಟ್ ಮೀ. ನೋಡಿ, ಸ್ನೇಹಿಗೆ ಜಾಗ ಎದೆ ಗುಂಡಿಗೆಲಿ, ಪ್ರೇಮಿಗೆ ಜಾಗ ಅದರ ಪಕ್ಕದಲ್ಲೇ, ಹೆಂಡತಿಗೆ ಜಾಗ ಮಂಚದ ಮೇಲೆ. ಆದ್ರೆ ನಿನ್ನಂತವಳಿಗೆ ನೋ ಪ್ಲೇಸ್. ಹೆಣ್ಣು ಕಾಮದಾಸೆಯಿಂದ ಬಲೆ ಬೀಸಿದ್ರೆ ಅದರಲ್ಲಿ ಸಿಕ್ಕಾಕೊಳ್ಳುವಂತ ಚೀಪ್ ಕ್ಯಾರೆಕ್ಟರ್ ನಂದಲ್ಲ. ಬಾಯ್. ಹಿ ಮ್ಯಾನ್ ಅಂತ ಈಗಾದ್ರೂ ನಂಬಿಕೆ ಬಂತಾ? ಈಗ್ಲಾದ್ರೂ ಅಗ್ರಿಮೆಂಟ್ ಮಾಡ್ಕೋಬೋತಾನೆ? ಅಗ್ರಿಮೆಂಟಿಗೆ ಸೈನ್ ಆಗೋಕ್ ಮುಂಚೆ ಒಂದ್ ಮಾತು. ಏನು? ಈ ವಿಷಯ ನಮ್ 4 ಜನರಲ್ಲೇ ಇರ್ಬೇಕು. ಓಕೆ ಮಿಸ್ಟರ್ ಆನಂದ್, ಎಸ್. ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಈಗ ಈ ಕರಾರು ಪತ್ರನ ಕರಾರುವಕ್ಕಾಗಿ ಓದ್ತೀನಿ. ಓದಿ. ಕರಾರು ಪತ್ರ ನಂಬರ್ 1. ಆನಂದ್ ಕೇವಲ 30 ದಿನಗಳು ಮಾತ್ರ ಲಕ್ಷ್ಮಿಯವರ ಬಾಡಿಗೆ ಗಂಡನಾಗಿ ನಡೆಸತಕ್ಕದ್ದು. ನಂಬರ್ 2, ಈ ರೀತಿ ನಟಿಸಲು ಲಕ್ಷ್ಮಿಯು ಆನಂದನಿಗೆ 1 ಲಕ್ಷ ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡಿರುವುದರಿಂದ ಅಡ್ವಾನ್ಸ್ ಹಣವಾಗಿ 50,000 ರೂಪಾಯಿ ಕೊಡತಕ್ಕದ್ದು. 31ನೇ ದಿನ ಉಳಿದ 50,000 ರೂಪಾಯಿಗಳನ್ನ ಕೊಡತಕ್ಕದ್ದು. ಇದರಲ್ಲಿ ಯಾವ ಚೌಕಾಸಿಯೂ ಇಲ್ಲ. ನಂಬರ್ 3, ಮತ್ಯಾವ ನಿರ್ಬಂಧವನ್ನು ಹಾಕದೆ 1 ದಿನವೂ ಸಹ ಹೆಚ್ಚಿಗೆ ಇರದೆ 31ನೇ ದಿನ ಸೂರ್ಯೋದಯಕ್ಕೆ ಮುಂಚೆ ಆನಂದ್ ಲಕ್ಷ್ಮಿಯ ಮನೆ ಬಿಟ್ಟು ಹೊರಟು ಹೋಗತಕ್ಕದ್ದು. ನಂಬರ್ 4, ಮನೆ ಬಿಟ್ಟು ಹೋದ ನಂತರ ಲಕ್ಷ್ಮಿಗೂ ಆನಂದನಿಗೂ ಯಾವ ಸಂಬಂಧವೂ ಇರದೆ ಅವರವರಿಗೆ ತೋಚಿದಂತೆ ಬೇರೆಯೊಬ್ಬರನ್ನ ಮದುವೆ ಮಾಡಿಕೊಳ್ಳಬಹುದು, ಮಾಡಿಕೊಳ್ಳದೆಯೂ ಇರಬಹುದು. ಇದಕ್ಕೆ ಇಬ್ಬರಿಂದಲೂ ಆಕ್ಷೇಪಣೆ ಇರುವುದಿಲ್ಲ. ಮೇಲ್ಕಂಡ ಕರಾರುಗಳನ್ನ ಸಂಪೂರ್ಣವಾಗಿ ಓದಿ
ಅರ್ಥ ಮಾಡಿಕೊಂಡು ಒಪ್ಪಿ ಈ ಕರಾರು ಪತ್ರಕ್ಕೆ ನಾನು ಸಹಿ ಹಾಕಿರುತ್ತೇನೆ. ಏನಮ್ಮ ಲಕ್ಷ್ಮಮ್ಮ, ಓಕೆನಾ? ಓಕೆ. ಏನಯ್ಯ ಆನಂದ್, ಓಕೆನಾ? ಓಕೆ. ಹಾಗಾದ್ರೆ ಸೈಡ್ పెట్టండి. ಹಾಕಯ್ಯ. ಬೇಗ ಸೈನ್ ಹಾಕಮ್ಮ. ಓಕೆ. ಈಗ 50,000 ಅಡ್ವಾನ್ಸ್, 31st ಡೇ ಉಳಿದ ಬ್ಯಾಲೆನ್ಸ್. ಓಕೆ. ಆ ದೇವರು ನಿಮ್ಮಿಬ್ಬರನ್ನು ಆದರ್ಶ ದಂಪತಿಗಳಾಗಿ ಅನ್ಯೋನ್ಯವಾಗಿ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಓಕೆ. ಸಾಕ್ಷಿಯಾಗಿ ಇಬ್ರು ಸೈನ್ ಮಾಡಿ. ಓಕೆ. ಗುರು ತಗೋ ಗುರು, ನಿಮ್ ಶಿಷ್ಯನ್ ಪ್ರೆಸೆಂಟೇಶನ್. ಅದ್ಗೆ ಕೊಡು ಗುರು. ಹಾರ ಹಾಕು. ಬದಲಾಯಿಸ್ಕೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಎಂತ ಕೆಲಸ ಮಾಡ್ಬಿಟ್ಲ್ರಿ. ಅವಳು ಇಂಡಿಯಾದಲ್ಲೇ ಇರೋಲ್ಲ, ಆಸ್ತಿ ಎಲ್ಲ ನಮಗ್ ಬರ್ಕೊಟ್ಬಿಟ್ಟು ಅಮೆರಿಕಾಕ್ ಹೋಗ್ತಾಳೆ ಅಂತ ನೋಡಿದ್ರಿ. ಏನ್ರಿ ಇದು, ಮದ್ವೆನೆ ಮಾಡ್ಕೊಂಡ್ ಬಂದಿದ್ದಾಳಲ್ಲ. ನಮ್ ಲಕ್ಷ್ಮಿ ಸೆಲೆಕ್ಷನ್ ಒಳ್ಳೆ ಹಾಲು ಜನ ತರ ಇದೆ. ಹುಡುಗ ಒಳ್ಳೆ ಕಾಲೇಜ್ ಹೀರೋ ತರ ಇದ್ದಾನೆ ಅಲ್ವಾ? ಹುಚ್ಚ ಬಾಯಿ, ಹೊಲ್ಕ ನನ್ನ ಮಗನೇ, ಜೂಲ್ನಾಯ್ ನನ್ನ ಮಗನೇ, ಮಂಗ್ ನನ್ನ ಮಗನೇ. ತಲೆ ಅಂತೆ ತಲೆ, ಹಳೆ ಕಾಲದ ಮನೆ ಬಿದ್ದೋ ತೊಲೆ ಇದ್ದಂಗಿದೆ ನಿನ್ ತಲೆ ಅಲ್ವೋ? ನೀನ್ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ಯಾವ ತರ್ಕಲ್ಯಾಂಡಿನ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಸ್ವಲ್ಪನಾದ್ರೂ ಫೀಲಿಂಗ್ಸ್ ಬೇಡವೇನೋ? ಅಯ್ಯೋ, ಫೀಲಿಂಗ್ ಇದೆಯಪ್ಪ, ಹೊಟ್ಟೆ ತುಂಬಾ ಸಂಕಟ ಆಗ್ತಾ ಇದೆ. ಆದ್ರೆ ಅದನ್ನ ಯಾಕೆ ತೋರ್ಸ್ಕೊಳ್ಳಿ? ಮಮ್ಮಿ, ಒಂದ್ 500 ರೂಪಾಯಿ ತಳ್ಳು, ಒಂದ್ 5 ಪೆಗ್ ಹಾಕೊಂಡ್ ಬರ್ತೀನಿ. ಆಮೇಲೆ ನೋಡ್ತಾ ಇರು, ದೇವದಾಸ್ ಪಿಕ್ಚರ್ ನಲ್ಲಿ ಅಕ್ಕಿನೇನಿ ನಾಗೇಶ್ವರರಾವ್ ಅವರು ಒಣಗದ ಮರದ ಕೆಳಗೆ ಒಂದ್ ಕಂಟ್ರಿ ನಾಯಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಜಗಮೇ ಮಾಯಾ ಬದುಕೇ ಮಾಯಾ. ಚಿಕ್ಕಂಡಿ ನನ್ನ ಮಗನೇ, ಹೊಲ್ಕ ನನ್ನ ಮಗನೇ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನಿನ್ನ ನಾವಿಬ್ರು ಕಷ್ಟಬಿಟ್ಟು ಪಡೆದುವಲ್ಲ, ಅದಕ್ಕೆ ಅದ್ರ ತಪ್ಪಿಗೆ ಅದು ಶಿಕ್ಷೆಯಾಗಿ ನಾವೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಸಾರಿ ಮೈ ಡಿಯರ್ ಫಾದರ್, ನಾನು ಹಾಕೋ ಬಂದಿರೋದು ಸೂಜು. ಚಪ್ಪಲಿ ಆಗಿದ್ರೆ ಪಟ್ನೆ ಎತ್ಕೊಟ್ಬಿಡ್ತಾರೆ. ಹೊಲ್ಕ ನನ್ನ ಮಗನೇ, ನನಗೆ ಚಪ್ಪಲಿ. ಯಾಕ್ರಿ ಮಗುನ ಗೋಳೊಯ್ಕೊಳ್ತೀರಾ? ಇವನು ಮಗು ಹಾಲು ಕುಡಿಸು, ಬೆರಳು ಚಿಪ್ಪ ಮಗು, ಇನ್ನೂನು ಒಳ್ಳೆ ಕೊಳತ್ ಬೂದ್ ಗುಂಬಳಕಾಯಿ ತರ ಇದ ನನ್ನ ಮಗ. ಸಾಕ್ ಸುಮ್ನೆ ಇರಿ. ಅಲ್ಲ ರೀ, ಎಂತೆಂತ ದೊಡ್ಡ ದೊಡ್ಡ ಸಂಬಂಧಗಳು ಬಂದಿತ್ತು, ಅದನ್ನೆಲ್ಲ ಬಿಟ್ಬಿಟ್ಟು ಇದ್ದಕ್ಕಿದ್ದಾಗೆ ಇವನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅದರಲ್ಲಿ ಏನೋ ವಿಷಯ ಇದೆ. ಮೊದಲು ಅದನ್ನ ಪತ್ತೆ ಹಚ್ಚಬೇಕು. ಹೇಗಿದ್ರು ಇವತ್ತು ಫಸ್ಟ್ ನೈಟ್ ಅಲ್ವಾ, ಗೊತ್ತಾಗುತ್ತೆ. ವೆರಿ ಗುಡ್. ಬಂದ್ಯಾ? ಬಾ. ಏನು ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಫಸ್ಟ್ ನೈಟ್ ಸಿದ್ಧವಾಗಿರೋ ಹಾಗಿದೆ. ಹಾಗೇನಿಲ್ಲ ನೋಡು, ಅವ್ರ ಆಸೆನ ನಿರಾಸೆ ಮಾಡಬಾರ್ದು ನೋಡು, ಅದಕ್ಕೆ. ಶಟ್ ಅಪ್. ಹಿಡ್ಕೊಳ್ರಿ, ಕಾಟ್ ಹಿಡ್ಕೊಳ್ರಿ. ಇದು ಬೆಡ್ರೂಮು, ಬೆಂಕಿಯಿಂದ ಬೆಣ್ಣೆ ದೂರ ಇರ್ಬೇಕು. ಹೇಳಿ ಮೇಲೆ ಹೇಳ್ರಿ. ಎದ್ದೆ. ಕಾಟ್ ಆ ಕಡೆ ಹೇಳ್ಕೊಳ್ಳಿ. ಹೇಳ್ಕೊಳ್ರಿ. ಹೇಳ್ದೆ. ಮಮ್ಮಿ, ಮಮ್ಮಿ, ಬಾರೋ ಇಲ್ಲಿ. ಇದನ್ನೇನ್ ಆಲ್ ಇನ್ ಒನ್ ಅಂತ ತಿಳ್ಕೊಂಡ್ರಾ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ನಾನು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ. ಮಮ್ಮಿ, ಮಂಚನ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಕ್ಯಾರಿ ಓವರ್ ಜಾಕ್ ಪಾಟ್ ನೋಡಿಯೋದಕ್ಕೆ ಜಾಕಿನ್ ಬುಕ್ ಮಾಡ್ಕೊಂಡಂಗೆ ಈ ಹುಡುಗನ್ ಬುಕ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವ್ರು ಹ್ಯಾಕ್ ಬಿಹೇವ್ ಮಾಡ್ತಾರೆ ಅಂತ ಮೊದಲು ಕಂಡಿಡಿಬೇಕು. ಮಮ್ಮಿ, ಮಮ್ಮಿ, ಅವ್ರು ಎಷ್ಟು ಚೆನ್ನಾಗಿ ಲವ್ ಮಾಡ್ತಾ ಇದ್ದಾರೆ. ನನಗೂ ಮದುವೆ ಮಾಡು, ನಾನು ಅವ್ರ ತಾನೇ ಲವ್ ಮಾಡ್ತೀನಿ. ಮತ್ತೆ ಹೋಗೋ.
ನೋಡ್ದೇನೆ ರೆಡಿಮೇಡ್ ಗಂಡ ಅಂತ ಹೇಳ್ತಿದ್ಯಲ್ಲ, ಈಗ ಏನ್ ಹೇಳ್ತೀಯಾ? ನಿನ್ ಮಾತ್ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾಳೆ ನಡೆಯೋ ಜಾಕ್ಪಾಟ್ ರೇಸ್ ನಲ್ಲಿ ಲಾಟ್ರಿ ಹೊಡಿಬೇಕಾಗತ್ತೆ. ಹೇಳ ನಿನ್ನ ಬಗ್ಗೆ ಅಯ್ಯೋ ಬುದ್ಧಿ, ಅಮ್ಮ ಅವ್ರು ಬರೋ ತನಕ ಕಾದಿರ್ಬೇಕಂತೆ. ಅಯ್ಯೋ, ಒಳ್ಳೆ ಶ್ರೀಮಂತರ ಮನೆ ಸಾವಾಸ ಸಿಕ್ತು ನನಗೆ. ಪೂಜಾರಿ ನೈವೇದ್ಯ ಕೊಟ್ರೇನೆ ದೇವ್ರಿಗೆ ಊಟ, ಇಲ್ಲ ಅಂದ್ರೆ ಉಪವಾಸನೂ ಹಾಗೆ ನನ್ನ ಪರಿಸ್ಥಿತಿ. ಆಗ್ಲೇ ಟಿಫಿನಿಗೆ ರೆಡಿನೋ? ಯಾಕೆ ಇಷ್ಟು ಲೇಟು? ಏನು ಒಂದೇ ರಾತ್ರಿ ಗಂಡ ಅನ್ನೋ ದರ್ಪ ಜೋರಾಗ್ಬಿಟ್ಟಿದೆ. ಮಿಸ್ಟರ್ ಆನಂದ್, ಯು ಆರ್ ಜಸ್ಟ್ ಎ ರೆಡಿಮೇಡ್ ಗಂಡ. ಜ್ಞಾಪಕ ಇರ್ಲಿ. ನೋಡಿ ಮಿಸ್ ಲಕ್ಷ್ಮಿ ಅವರೇ, ನಾನು ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ತಡ್ಕೋತೀನಿ. ಈ ಹೊಟ್ಟೆ ಅನ್ನೋದು ಮಾತ್ರ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ. ಟೈಮಿಗೆ ಸರಿಯಾಗಿ ಫುಡ್ ಫೀಡ್ ಮಾಡದೆ ಹೋದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದು ನಾನ್ ಸಾಯ್ಬೇಕಾಗುತ್ತೆ. ರೀ, ನಿಮ್ಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಯಾ, ನನಗೆ ಇಡ್ಲಿ ಪ್ಲಸ್ ವಡೆ ಅಂದ್ರೆ ಬಹಳ ಇಷ್ಟ. ನಾನ್ ಬಡಿಸ್ಲಾ? ನೀವು ಬಡಿಸ್ತೀರಾ? ನೀನ್ ಬಡಿಸ್ತೀಯಾ? ಓಕೆ ಓಕೆ, 100 ಇಡ್ಲಿ ಬೇಕಾದ್ರೂ ತಿಂದು ಜೀವನ ಮಾಡ್ಕೋತೀನಿ ಡಾರ್ಲಿಂಗ್. ಛೀ, ಹೋಗ್ರಿ. ಗುಡ್ ಮಾರ್ನಿಂಗ್ ನ್ಯೂ ಕಪಲ್ಸ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿನ್ನಿ. ಎಲ್ಲ ಮುಗಿಸ್ಕೊಂಡೇ ಬರ್ತಾ ಇದ್ದೀನಮ್ಮ. ಇನ್ನೇನ ಆನಂದ್, ಹೇಗಿದೆ ನ್ಯೂಲಿ ಮ್ಯಾರಿಡ್ ಲೈಫ್? ಅಯ್ಯ, ತುಂಬಾ ಬೋರ್ ಹೊಡೆದಾಗಿದೆ ಅಂಕಲ್. Bore? ಕೈ ಕಾಲು ಎರಡು ಕಟ್ಟಾಗ್ದಾಗಿದೆ. ಏನಪ್ಪ ಹೀಗೆ ಹೇಳ್ತಿದ್ಯಾ? ಅದು ಅಂಕಲ್, ಇವರು ತುಂಬಾ ಓಡಾಡೋರಲ್ವಾ, ಅದಕ್ಕೆ ಇವರಿಗೆ ಮನೇಲಿ ನೋಡಮ್ಮ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಇವನ್ ಕೆಲ್ಸಕ್ಕೋಸ್ಕರ ಬೇರೆ ಎಲ್ಲಾ ಕಡೆ ಯಾಕೆ ಓಡಾಡ್ಬೇಕು? ನಿಮ್ ಫ್ಯಾಕ್ಟ್ರಿನಲ್ಲಿ MD ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಬಿಡು. ಅದಲ್ಲ ಅಂಕಲ್, ಇವರು ಟೆಂಪ್ರರಿ. ಎಂತ ಟೆಂಪ್ರರಿ ನಮ್ಮ, ಪರ್ಮನೆಂಟ್ ಮಾಡ್ಕೊಂಬಿಡು. ಅದನ್ನ ಹೇಳ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ನೋಡು, ಸ್ವಂತ ಗಂಡನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಏನಂತ ಆನಂದ್? ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಅದು ಸರಿ ಅಂಕಲ್, ಇವ್ರ ಕ್ವಾಲಿಫಿಕೇಶನ್ ಏನ್ ಮಾತಾಡ್ತಾ ಇದೀಯಮ್ಮ? ಎಂತ ಕ್ವಾಲಿಫಿಕೇಶನ್? ರಘುನಾಥ್ ರಾಯ್ ರಳಿ ಅನ್ನೋದಕ್ಕಿಂತಲೂ ದೊಡ್ಡ ಕ್ವಾಲಿಫಿಕೇಶನ್ ಬೇಕಾ? ನೋಡು, ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಇವನೇ MD. ಲಾಯರ್ ಅಂಕಲ್ ನಾನಾ? ನೀನಲ್ಲ, ಈ ಮನೆ ಅಳಿಯ ಅಂದ್ರೆ ಆನಂದ್. ಮೊದಲನೇ ದಿವಸ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾ ಇರೋದು. ರಾವ್ ಕಾಲ 10:30 ಒಳಗೆಲ್ಲ ಬಂದ್ಬಿಡುತ್ತೆ. ಬೇಗ ಹೊರಡೋಣ, ಬನ್ನಿ. ಬನ್ನಿ ಮಾಮ. ಅಂಕಲ್. ದುರ್ಗಾ, ಆ ಹುಡುಗನ ಬಗ್ಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಮದುವೆ ಮಾಡ್ಕೊಂಡಿದ್ದು ನಿಂತಿದ್ದಾಳೆ. ಜೊತೆಗೆ MD ಪೋಸ್ಟ್ ಬೇರೆ ಕೊಡ್ತಿದ್ದಾಳೆ. ಮುಂದೆ ನಮ್ ಗತಿ ಏನ್ರಿ? ಹಿಂಗೆ ಆದ್ರೆ ಅದು ಹೋಗತಿ. ಇದಕ್ಕೇನಾದ್ರು ಒಂದು. ಈ ಆಫೀಸಿನ ವಾತಾವರಣ ನೋಡ್ತಾ ಇದ್ರೆ ನಿಮ್ಮಪ್ಪ ಉರ್ಫ್ ನಮ್ಮ ಮಾವ ಎಂತ ಅದ್ದೂರಿ ಜೀವನ ನಡೆಸ್ತಾ ಇದ್ದ ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ಇಟ್ ಡಾರ್ಲಿಂಗ್? ಡಾರ್ಲಿಂಗ್? ಎಸ್, ಹೆಂಡತಿ ಆದವಳು ಡಾರ್ಲಿಂಗ್ ತಾನೆ? ಸಾಕು ಸಾಕು, ಓವರ್ ಆಕ್ಟಿಂಗ್ ಮಾಡ್ಬೇಡಿ, ಆಮೇಲೆ ಸಿಕ್ಕಾಕೋತೀರಾ. ಈಗ ಇಲ್ಲಿರೋದು ನಾವಿಬ್ರೆ. ನಿಮ್ಮ ಇಮ್ಯಾಜಿನೇಷನ್ ಬ್ರೇಕ್ ಹಾಕಿ ಇದಕ್ಕೊಂದು ಸೈನ್ ಮಾಡಿ. ಬಿಲ್ ಪಾಸ್ ಮಾಡಕ್ಕ? ಇಲ್ಲ, ನಿಮ್ ಸೀಟ್ ಕಿತ್ ಹಾಕೋಕೆ. ದಟ್ ಮೀನ್ಸ್ ರಾಜೀನಾಮೆ ಪತ್ರಕ್ಕೆ. ರಾಜೀನಾಮೆನಾ? ಏನ್ ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ, ಇವತ್ತೇ ಪೋಸ್ಟಿಂಗು, ಇವತ್ತೇ ಊಸ್ಟಿಂಗ? ಕುಶನ್ ಸೀಟ್ ಸಿಕ್ಕ ತಕ್ಷಣ ಕರಾರ್ ಪತ್ರ ಮರ್ತೋಯ್ತಾ? ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅಗ್ರಿಮೆಂಟ್ ಮುಗಿದ ತಕ್ಷಣ ಮರ್ಯಾದೆಯಿಂದ ಈ ಜಾಗ ಖಾಲಿ ಮಾಡೋಕೆ ಈ ಸೈನ್. ಡೇಟ್ ನಾನು ಆಮೇಲೆ ಹಾಕೋತೀನಿ. ನಮ್ಮ ಅಗ್ರಿಮೆಂಟ್ಗೆ ಇದೊಂದು ಅಟ್ಯಾಚ್ಮೆಂಟಾ? ಓಕೆ, ಹಾಗಿದ್ರು ಟೆಂಪರರಿ ತಾನೆ? ಕರೆಕ್ಟ್, ಸೈನ್ ಹಾಕಿ. ಹನಿಮೂನ್ ತಾನೆ, ಜಾಲಿಯಾಗಿ ಹೋಗ್ಬಾರ್ದಾ? ಶಟ್ ಅಪ್. ಜಾಲಿ ಅಂತೆ ಜಾಲಿ? 10 ದಿವಸ? ಮೈ ಗಾಡ್, ನಾನು ಹೇಗೆ ಕಾಲ ಕಳೀಲಿ? ಬೋರ್ ಆಗ್ಬಿಡುತ್ತೆ ಕಣೆ. ಒಂದ್ ಕೆಲಸ ಮಾಡ್ತೀಯಾ? ಏನು? ನೀನು ನಮ್ ಜೊತೆ ಬಾ. ನಾನಾ? ಹನಿಮೂನಾ? ನೀವಿಬ್ರು ಹ್ಯಾಪಿಯಾಗಿ ಹನಿಮೂನ್ಗೆ ಹೋಗುವಾಗ ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ನಾನು ಯಾಕೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಬಂದ್ರೇನೆ ನಾನು ಹೋಗೋದು. ಓಕೆ ಓಕೆ, ನೋಡು, ನಾನ್ ನಿಮ್ಮಿಬ್ರ ಜೊತೆ ಬಂದ್ರೆ ಅನುಮಾನ ಬರುತ್ತೆ. ನೀವಿಬ್ರು ಮೊದಲು ಹೋಗಿ, ಆಮೇಲೆ ನಾನು ಸೆಪರೇಟ್ ಆಗಿ ಬರ್ತೀನಿ. ಶೋರ್? ನೋ ಡೌಟ್. ಮಮ್ಮಿ, ಏನ್ ಕಂದ?
ಆನಂದ್ ಲಕ್ಷ್ಮಿ ಇಬ್ರು ಹನಿಮೂನ್ಗೆ ಹೋಗ್ತಾರಂತೆ ಮಮ್ಮಿ. ಹೌದಾ? ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಪಿಕ್ಚರ್ ನಲ್ಲಿ ಹನಿಮೂನ್ಗೆ ಹೋಗಿರೋದನ್ನ ನಾನ್ ನೋಡಿದ್ದೀನಿ. ಗಂಡ ಹೆಂಡತಿಯರು ಜಾಲಿಯಾಗಿ ಹಾಡು ಹೇಳ್ತಾ. ಬನ್ನಿ ಮಾರ್ರೆ, ಹೋಟೆಲ್ ಹನಿಮೂನ್ ನಿಮಗೆ ಸ್ವಾಗತ ವಹಿಸ್ಲಿಕ್ಕೆ ಉಂಟು. ನೀವು ನಡ್ರಿ, ನಾನು ಲಗೇಜ್ ತೆಗೆದುಕೊಂಡು ಬರ್ತೇನೆ. ನಡ್ರಿ. ಎಕ್ಸ್ಕ್ಯೂಸ್ ಮೀ, ಎಸ್, ಬ್ಯಾಂಗ್ಳೂರಿಂದ ಫೋನ್ ಮಾಡಿ ರೂಮ್ ರಿಸರ್ವ್ ಮಾಡಿದ್ವಿ. ಯುವರ್ ನೇಮ್ ಪ್ಲೀಸ್. ಮಿಸ್ಟರ್ ಅಂಡ್ ಮಿಸಸ್ ಆನಂದ್. ಜಸ್ಟ್ ಎ ಮಿನಿಟ್. ಗಣಪತಿ ರಾಯ್ರೆ, ಇವರಿಗೆ 110 ಕೊಡಿ. ಆಯ್ತು. ವಿ ವಾಂಟ್ ಅನದರ್ ರೂಮ್ ಪ್ಲೀಸ್. ವೈ, ನೀವು ಜೋಡಿ ಬಂದದ್ದಲ್ವಾ, ಬೇರೆ ರೂಮ್ ಎಂತಕ್ಕೆ? ನಿಮಗೆ ಯಾಕ್ರಿ ಆ ತಲೆಹರಟೆ? ವಿ ವಾಂಟ್ 2 ರೂಮ್ಸ್. 109, 110 ಕೊಡಪ್ಪ ಇವರಿಗೆ. ಆಯ್ತು, ಬನ್ನಿ. ಅಲ್ಲ ಮಾರ್ರೆ, ಈ ಹಿಲ್ ಸ್ಟೇಷನ್ ಬಂದ ಜೋಡಿಗಳಿಗೆ 2 ಮಂಚಗಳಿದ್ರೆ ಪಿರಿ ಮಾಡ್ಲಿಕ್ಕೆ ಉಂಟು. ಅಂಥದ್ರಲ್ಲಿ ನೀವು ರೂಮೇ 2 ಮಾಡ್ಲಿಕ್ಕೆ ಉಂಟಲ್ಲ, ಎಂತದು ನಿಮ್ಮದು ಗಜಿಬಿಜಿ? ಮಿಸ್ಟರ್ ಗಜಿಬಿಜಿ, ಅಲ್ಲ ಗಣಪತಿ, ನೀವು ಮಾತು ಸ್ವಲ್ಪ ಕಡಿಮೆ ಮಾಡಿ. ಓಪನ್ ದ ಡೋರ್. ಸಾರಿ. ಬನ್ನಿ ಬನ್ನಿ. ಓ ರಾಯ್, ತೆಗೆದುಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಏ ದಾಮೋದರ ನಾಣಿ, ನಿಮಗೆಂತ ಕೆಲಸ? ನಡ್ರಿ. ಮಿಸ್ಟರ್ ಆನಂದ್, ನಿಮ್ ರೂಮ್ 109. ಯಾಕೆ? ಯಾಕೆ? ಓ, ರಾಯರು ನಿಜವಾಗ್ಲೂ ಹನಿಮೂನ್ ಕನ್ಸ್ಕೊಂಡಿದ್ರು. ನಿಮ್ ರೂಮ್ 109. ಇನ್ನು 10 ದಿನ ನೀವ್ ಅಲ್ಲೇ, ನಾನು ಇಲ್ಲೇ. ಅಲ್ಲ, ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಬೇರೆಯವ್ರಿಗೆ ಅನುಮಾನ ಬರಬಾರ್ದಲ್ಲ, ಅದಕ್ಕೆ ಇಬ್ರು ಒಂದೇ ರೂಮಲ್ಲೇ. ನೋ 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 ನೋ. ಸಿ ಮಿಸ್ಟರ್ ಆನಂದ್, ಇದೇನ್ ಬ್ಯಾಂಗ್ಳೂರಲ್ಲ. ಇಲ್ಲಿ ಯಾವ ಅಂಕಲ್ಲು, ಆಂಟಿ, ಆ ಲೂಸು ಅಥವಾ ಲಾಯರ್ ಯಾರು ಇರಲ್ಲ. ಯಾರು ಹೆದರ್ಕೋಬೇಕಾಗಿಲ್ಲ. ಅಗ್ರಿಮೆಂಟ್ ಜ್ಞಾಪಕ ಇದೆ ತಾನೆ? ಹೋಗಿ. ಗೋ. ಓ, ಹೀಗೋ ವಿಷಯ. ಹಾವು ಮುಂಗಸಗಳಾಗಿ ಬಂದಿರುವ ಈ ಗಂಡ ಹೆಂಡತಿಯರನ್ನು ಇಲ್ಲಿಂದ ಹೋಗುವುದರೊಳಗಾಗಿ ಗಿಳಿ ಗೋರಂಕದಂತೆ ಮಾಡಬೇಕು. ಮಂಡಿಗೆ ಕೆಲಸ ಕೊಟ್ಟರೆ 2 ಮಂಚಗಳನ್ನು ಒಂದು ಮಾಡುವುದು ಎಷ್ಟರ ಕೆಲಸ. 1000 ಸುಳ್ಳು ಹೇಳಿ 1 ಲಗ್ನ ಮಾಡಿದರೆ ಕೋಟಿ ಪುಣ್ಯ ಉಂಟಲ್ವೋ. ಬೇಗ ಬೇಗ ಹೇಳ್ಕೊಳ್ರೆ. ಇಳಿಯಪ್ಪ, ಎಷ್ಟೋ ತಿಳಿತೀಯ ನೀನು. ರೈಟ್. ಒಂಟಿಯಾಗಿದ್ದೀನಿ ಅಂತ ಎಷ್ಟು ಧೈರ್ಯ ಇವನಿಗೆ? ಎಷ್ಟೇ ಆಗ್ಲಿ ಹೆಣ್ಣು ಜೀವ ಪಾಪ, ಚಳಿ ತಡೆಯಕ್ಕಾಗಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಬಾಗಿಲು ತಟ್ತಾ ಇದ್ದಾಳೆ. ತಟ್ಲಿ ತಟ್ಲಿ, ಚೆನ್ನಾಗಿ ತಟ್ಟು. ಇಡಿಯಟ್. ಏನ್ರಿ, ನೆಮ್ಮದಿಯಾಗಿ ನಿದ್ರೆ ಮಾಡೋಕೋ ಬಿಡಲ್ವಾ? ಹೇಳಿ, ಏನ್ ಬೇಕಾಗಿತ್ತು? ಅಲ್ಲ, ದಿನ ಬೆಳಿಗ್ಗೆ 7 ಗಂಟೆಗೆ ಟಿಫಿನ್ ಮಾಡೋ ಅಭ್ಯಾಸ, ನೀವ್ ಎಷ್ಟೊತ್ತಿಗೆ ಎದ್ದೇಳ್ತೀರೋ ಏನೋ, ಅದಕ್ಕೆ. ರೆಸ್ಟೋರೆಂಟ್ ಅಲ್ಲಿ ಮೆನು ಕಾರ್ಡ್ ನೋಡಿದೀರಾ? ನೋಡಿದ್ದೀನಿ. ಅದನ್ನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಿ ಓದಿ ಅದ್ರಲ್ಲಿರೋದೆಲ್ಲ ತರ್ಸ್ಕೊಂಡ್ ತಿನ್ನಿ. ಇಂಥ ಅವಕಾಶ ಮತ್ತೆ ನಿಮಗೆ ಸಿಗೋದಿಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ಗುಡ್ ನೈಟ್. ಬೇಡಪ್ಪ, 7 ಜನ್ಮಕ್ಕೂ ಈ ರೆಡಿಮೇಡ್ ಗಂಡನ ಸಾವಾಸ ಮಾತ್ರ ಬೇಡ. ಎಲ್ಲ ನನ್ನ ಕರ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ನಿಮಗೆ? ಓ ಎಸ್, ನೋ ಡೌಟ್.
ನೀವು ಸುಳ್ಳು ಹೇಳ್ತೀರಿ, ನನಗೆ ಗೊತ್ತುಂಟು. ಸುಳ್ಳ? ಹ್ಮ್. ನಿಮ್ಗೆ ಯಾಕೆ ಗೊತ್ತಾಯ್ತು? ಹೇ, ರಾತ್ರಿ ಒಂದೆರಡು ಬಾರಿ ಟಕ್ ಟಕ್ ಎಂದು ಬಾಗಿಲು ಬರೆದ ಶಬ್ದವಾಯ್ತಲ್ಲ. ಓ, ಆ ಕಿತಾಪತಿ ನಿಮ್ದೇನಾ? ಅಯ್ಯಯ್ಯೋ, ಆ ಕಿತಾಪತಿ ನಂದಲ್ಲ, ಆದ್ರೂ ನನಗೆ ಗೊತ್ತುಂಟು. ನಾನು ಈ ಹೋಟೆಲ್ನಲ್ಲಿ 10 ವರ್ಷ ಸರ್ವಿಸ್ ಮಾಡಿದ್ದೇನೆ. ವಾಯ್, ಇಲ್ಲಿ ದೆವ್ವದ ಕಾಟ ಉಂಟು. ದೆವ್ವನ? ವಾಟ್ ನಾನ್ಸೆನ್ಸ್. ನಾನು ಸೆನ್ಸಿನಿಂದಲೇ ಹೇಳುವುದು. ಈಗ 5 ವರ್ಷದ ಕೆಳಗೆ ಡಿಸೆಂಬರ್ 31ನೇ ತಾರೀಕು ಒಂದು ಹೊಸ ಜೋಡಿ ಹನಿಮೂನ್ ಸಲುವಾಗಿ ಇದೇ ಹೋಟೆಲ್ಗೆ ಬಂದರು, ಇದೇ ರೂಮಿಗೆ ಬಂದರು. ಅವರ ಹಿರಿಯರಿಬ್ಬರು ಅವರ ಮದುವೆಗೆ ಒಪ್ಪದಿದ್ದ ಕಾರಣ ಆ ಹೊಸ ಜೋಡಿಗಳು ಇದೇ ಫ್ಯಾನಿಗೆ ನೇಣು ಹಾಕಿಕೊಂಡು ಸತ್ತದ್ದು ಸತ್ಯ ಸತ್ಯ ಸತ್ಯ. ಅಲ್ಲಿಂದ ಇಲ್ಲಿಯ ತನಕ ಡಿಸೆಂಬರ್ 31ರಂದು, ಜನವರಿ 1ರಂದು ಈ ರೂಮಿನಲ್ಲಿ ತಂಗಿದ್ದವರಿಗೆ ಆ ಜೋಡಿಗಳಿಬ್ಬರು ದೆವ್ವವಾಗಿ ಕಾಡಿಸಿ ಪೀಡಿಸುವುದುಂಟು. ನನಗೆ ಚೆನ್ನಾಗಿ ಗೊತ್ತುಂಟು, ನಾನೇ ಎಷ್ಟೋ ಸಲ ಕಂಡಿದ್ದೇನೆ. ನನಗೆ ಈ ದೆವ್ವ ಭೂತದ ಬಗ್ಗೆ ನಂಬಿಕೆ ಇಲ್ಲ, ನೀವು ದಯವಿಟ್ಟು ಹೊರಡಿ. ವೈ, ನಾನು ಇದ್ದ ವಿಚಾರ ನಿಮಗೆ ತಿಳಿಸಿದ್ದೇನೆ, ನಂತರ ನಾನು ಹೇಳಿಲ್ಲ ಅಂತ ನೀವು ಮಾತ್ರ ಸಿಟ್ಟಾಗಬಾರ್ದು. ಇದರ ಮೇಲೆ ನಿಮ್ಮಿಷ್ಟ, ನಾ ಬರ್ತೇನೆ. ದೆವ್ವ ಅಂತೆ. ಬೇರೆ ಬೇರೆ ರೂಮಿನಲ್ಲಿ ಕೋಪ ಮಾಡಿಕೊಂಡು ಮಲಗಿರುವ ಈ ನವಜೋಡಿಗೆ ಈ ದಿನ ರಾತ್ರಿ ಹನಿಮೂನ್ ಗ್ಯಾರಂಟಿ. ಯಾಕೆ, ಏನಾಯ್ತು? ಬನ್ನಿ ಬನ್ನಿ, ಮಲ್ಕೊಳ್ಳಿ. ಎರಡು ಮಂಚ ಒಂದಾಯ್ತು, ಎನ್ನ ಪ್ಲಾನ್ ಸಕ್ಸಸ್ ಆಂಡು 2 ಜೀವಿಗಳನ್ನು ಒಂದುಗೂಡಿಸಿದ ಪುಣ್ಯ ನನಗೆ ಸಿಕ್ತು. ಓ ದೇವಾ, ನಿನಗೆ ತುಂಬಾ ಥ್ಯಾಂಕ್ಸ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಯಾಕ್ರಿ, ಏನಾಯ್ತು? ನಾನು ಇಲ್ಲಿಗೆ ಯಾಕೆ ಬಂದೆ? ಅದ ನೋಡಿ, ರಾತ್ರಿ ನೀವು ತುಂಬಾ ಗಾಬರಿ ಪಟ್ಕೊಂಡು ಓಡ್ ಬಂದು ನನ್ನ ರೂಮ್ ಕದ ತಟ್ಟಿದ್ರೆ, ನಾನ್ ಬಂದು ಬಾಗಿಲು ತೆಗೆದೆ. ತಕ್ಷಣ ನಾನು ತಪ್ಕೊಂಡಿದ್ದೆ, ಜ್ಞಾನ ತಪ್ಪು ಬಿದ್ದುಬಿಟ್ರಿ. ಆಮೇಲೆ ನಾನೇ ಕರ್ಕೊಂಡ್ಬಂದು ಮಲಗಿಸ್ದೆ. ಹಾಗಾದ್ರೆ ನೀವು? ತಪ್ಪು ತಿಳ್ಕೊಬೇಡಿ ಮೇಡಮ್, ಐ ಆಮ್ ಓನ್ಲಿ ರೆಡಿಮೇಡ್ ಗಂಡ ಫಾರ್ ಯು. ಸ್ಟಿಲ್ ಯುವರ್ ಮಿಸ್ ಲಕ್ಷ್ಮಿ, ಐ ಆಮ್ ಮಿಸ್ಟರ್ ಆನಂದ್. ಇದೆಲ್ಲ ನಮ್ಮ ಅಗ್ರಿಮೆಂಟ್ ಅಲ್ಲಿ ಇಲ್ಲದೆ ಇದ್ರು ಮನುಷ್ಯತ್ವ ಇರೋಬ್ಬ ಮನುಷ್ಯ ನಾನು. ಅಲ್ಲಿ ನೋಡಿ, ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ದೆ. ನೀವು ಮನಸ್ಸಲ್ಲಿ ಯಾವ ಫೀಲಿಂಗ್ ಇಟ್ಕೊಳ್ದೆ ಆರಾಮಾಗಿ ರೂಮ್ಗೆ ಹೋಗಿ ಹೋಗಿ. ಹಲೋ, ಯಾರು? ನಾನು ಕಣೆ, ನಿಮ್ಮ ಆಂಟಿ ವಿಶಾಲಾಕ್ಷಿ. ಹಲೋ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮ ಲಾಯರ್ ವಿಶ್ವನಾಥ್ ಅವ್ರು ಫೋನ್ ಮಾಡಿದ್ರು. ಅಲ್ಲ ಕಣೆ, ಗಂಡನ ಜೊತೆಲಿ ಹನಿಮೂನಿಗೆ ಬಂದವಳು ನೇರವಾಗಿ ನಮ್ಮನೆಗೆ ಬರ್ದೆ ಹೋಟ್ಲಲ್ಲಿ ಇಳ್ಕೊಂಡಿದ್ಯಲ್ಲ. ಅದು ಮತ್ತೆ ಆಂಟಿ. ಅರ್ಥವಾಯ್ತು. ಗಂಡನ ಜೊತೆಲಿ ಪ್ರೈವೇಟ್ ಆಗಿರ್ಬೇಕು ಅಂತ ತಾನೇ? ಅಲ್ಲ ಕಣೆ, ನಿನ್ ಮದ್ವೆಗಂತೂ ಕರೀಲಿಲ್ಲ ನನ್ನ. ಈಗ ಗಂಡನ ಜೊತೆಲಿ ನಮ್ಮನೆಗೆ ಬರ್ತೀಯೋ ಇಲ್ವೋ ಅಷ್ಟು ಹೇಳು. ಎಲ್ಲಿ ನಿನ್ ಗಂಡ? ಕೊಡು. ಆಂಟಿ ಅವರು ರೀ, ಅವರು ಬಾತ್ರೂಮಲ್ಲಿ ಇದ್ದಾರೆ ಆಂಟಿ. ನೆಕ್ಸ್ಟ್ ಟೈಮ್ ಬರ್ತೀವ ಆಂಟಿ? ನೋ 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 ನೋ, ಅದೆಲ್ಲ ಆಗೋದಿಲ್ಲ. ಈಗೇನು ನಿನ್ನ ಗಂಡನ ಕರ್ಕೊಂಡು ನೀನು ಇಲ್ಲಿಗೆ ಬರ್ತೀಯೋ ಅಥವಾ ನಾನೇ ನೇರವಾಗಿ ಅಲ್ಲಿಗೆ ಬಂದು ನೀವಿಬ್ಬರನ್ನು ಎಳ್ಕೊಂಬರ್ಲೋ? ಬೇಡ ಬೇಡ ಆಂಟಿ, ನಾವೇ ಬರ್ತೀವಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಆಂಟಿ. ಅಯ್ಯೋ, ಆಂಟಿ ಏನಾದರೂ ಇಲ್ಲಿಗೆ ಬಂದರೆ
ಈ 2 ರೂಮ್ ವಿಷಯನೂ ಗೊತ್ತಾಗ್ಬಿಡುತ್ತೆ, ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಏನ್ ಮಾಡ್ಲಿ? ಆನಂದ್ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರೆ? ಹಾ, ಕರೆಕ್ಟ್. ಏನು ಪುನಃ ಬಿರುಗಾಳಿ ತರ ಬಾಗಲ್ ತಟ್ಕೊಂಡು ಬರ್ತಾ ಇದಿರಲ್ಲ, ಏನ್ ಹಗಲ್ದೇವನ? ಆನಂದ್. ಮರ್ಯಾದೆ ಮರ್ಯಾದೆ, ಮಿಸ್ಟರ್ ಆನಂದ್. ಓಕೆ ಮಿಸ್ಟರ್ ಆನಂದ್, ಈ ಊರಿನಲ್ಲಿ ನನ್ಗೊಬ್ರು ಆಂಟಿ ಇದ್ದಾರೆ. ಅವ್ರ ಮನೆಗ್ ಬರ್ಬೇಕು ಅಂತ ಈಗ ಫೋನ್ ಮಾಡಿ ಬಲವಂತ ಮಾಡಿದ್ರು. ಚೆನ್ನಾಗಿದೆ. ಹೊಳೆ ನೀರು ಕುಡಿಯೋದಕ್ಕೆ ದೊಣ್ಣೆ ನಾಯಕನ ಅಪ್ಪನೆ ಅಂತೆ. ಪರವಾಗಿಲ್ಲ, ನೀವೇ ಹೊಡ್ ಬನ್ನಿ. ರೀ, ನಿಮ್ ಹತ್ರ ಅಪ್ಪಣೆ ಕೇಳಕ್ ಬರ್ಲಿಲ್ಲ ರೀ ನಾನು. ಮತ್ತ್ಯಾಕ್ ಬಂದ್ರಿ? ನೀವು ನನ್ ಜೊತೆ ಬರ್ಬೇಕು. ನಾನಾ? ಇಂಪಾಸಿಬಲ್. ಈ ರೀತಿ ಆಂಟಿ ಪಾಂಟಿಗಳು ಮನೆಗಳು ಬರಬೇಕು ಅಂತ ನಿಮ್ಮ ಕರಾರ್ ಪತ್ರದಲ್ಲಿ ಬರ್ದಿಲ್ಲ ರೀ. ನೀವು ನನ್ನ ಗಂಡನಾಗ ಆಕ್ಟ್ ಮಾಡ್ಬೇಕು ಅಂತ ಬರ್ದಿದೆ ತಾನೆ? ನೋಡಿ ಮಿಸ್ ಲಕ್ಷ್ಮಿ ಅವರೇ, ನಾನ್ ನಿಮಗೆ ಬಾಡಿಗೆ ಗಂಡಾಗ ಆಕ್ಟ್ ಮಾಡ್ತಿರ್ಬೋದು, ಆದ್ರೆ ನೀವು ಹೇಳಿದಕ್ಕೆಲ್ಲ ತಲೆ ಅಲಾಡ್ಸೋ ಗುಲಾಮ ಅಂತ ಮಾತ್ರ ತಿಳ್ಕೊಬೇಡಿ. ಈ ರೀತಿ ಆರ್ಡ್ರ್ ಗಿಡ್ರನ್ನೆಲ್ಲ ಮಾಡಿದ್ರೆ ಬಾರ್ಡರ್ನ ದಾಟಬೇಕಾಗುತ್ತೆ. ಇನ್ ಹೇಗ್ರಿ ಕರಿಬೇಕು ನಿಮ್ಮನ್ನ? ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳಿ. ಪ್ಲೀಸ್ ಮಿಸ್ಟರ್ ಆನಂದ್, ನನ್ ಜೊತೆ ಬರ್ತೀರಾ? ಓಕೆ. ಏನೋ ಪಾಪ ಹೆಣ್ಮಗಳು ಕೇಳ್ತಾ ಇದೆ. ಓಕೆ, ಬಟ್ ಅದರ ಒಂದ್ ಕಂಡೀಷನ್. ಏನು? ನಾವಿಬ್ರು ನವ ದಂಪತಿಗಳು ಮೊದಲನೇ ಸಾರಿ ನಿಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ. ಭಾರತೀಯ ಸಂಸ್ಕೃತಿ ಪ್ರಕಾರ ಲಕ್ಷಣವಾಗಿ ಒಂದು ಸೀರೆ ಉಟ್ಕೊಂಡ್ ಬಂದ್ರೆ ನಾನ್ ನಿಮ್ ಜೊತೆ ಬರೋದು. ಸೀರೆನಾ? ನನ್ ಸೀರೆನೆ ತಂದಿಲ್ವೇ? ಕರ್ಮ, ಚೆನ್ನಾಗಿದೆ. ನಿಮ್ಮಂತ ಹೆಣ್ಮಕ್ಳನ್ನೆತ್ತಿರೋ ಭಾರತ ಮಾತೆ ನಮ್ಮಮ್ಮ ಉದ್ಧಾರ ಆದಾಗೆ. ಸರಿ, ನನ್ನ ತಂಗಿಗೆ ಅಂತ ಹೇಳಿದ್ರೆ ಒಂದು ಸೀರೆ ತಗೊಂಡಿದ್ದೀನಿ, ಅದನ್ನೇ ತಂದು ಕೊಡ್ತೀನಿ, ಹೋಗಿ ಉಟ್ಕೊಳ್ಳಿ. ಅಂತ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತಪ್ಪ. ನಿಮಗಿಂತ ಹೆಚ್ಚಾಗಿ ನನಗ್ ಸಂತೋಷ ಆಗಿದೆ ಆಂಟಿ. ಒಂದು ವಾರದಿಂದ ದರಿದ್ರ ಹೋಟ್ಲ ತಿಂದು ತಿಂದು ನಾಲ್ಗೆನೆ ರುಚಿ ಇಲ್ಲದೆ ಸತ್ತೋಗಿದೆ. ನೀವೇನ್ ಬೇಕಾದ್ರೂ ತಪ್ಪು ತಿಳ್ಕೊಳ್ಳಿ, ಒಂದು ವಾರಕ್ಕಾಗಷ್ಟು ಒಟ್ಟಿಗೆ ತಿನ್ಬಿಡ್ತೀನಿ. ತಿನ್ನಪ್ಪ ತಿನ್ನು, ಯಾರು ಬೇಡ ಅಂತ ಹೇಳ್ತಾರೆ? ತಿಂಡಿ ಇರೋದೇ ತಿನ್ನೋದಕ್ಕೆ ಅಂತ. ಹೊಟ್ಟೆ ತುಂಬಾ ತಿಂದ್ರೆ ಮಾಡಿದ್ದಕ್ಕೂ ಸಾರ್ಥಕ ಅಲ್ವಾ? ಯಾಕೆ ಲಕ್ಷ್ಮಿ? ಆಂಟಿ, ನಾನ್ ಸ್ವಲ್ಪ ಏನ್ ಮಾಡಿದ್ರು ಸಾಕು, ಇವ್ರು ತಮ್ಮನ್ ತಾವೇ ಮರ್ತು ಬಿಡ್ತಾರೆ, ಸಿಕ್ಕಿದ್ದೆಲ್ಲ ತಿನ್ಬಿಡ್ತಾರೆ. ನಿಮಗ್ ಗೊತ್ತಾ ಆಂಟಿ, ಹೋದ್ ತಿಂಗಳು ಇವರಿಗೆ ಜಾಂಡಿಸ್ ಬಂದಿತ್ತು. ಏನು ತಿನ್ಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. 2 ತಿಂಗಳು ಸೊಪ್ಪಿನ ಜ್ಯೂಸ್ ಮಾತ್ರ. ಜಾಂಡೀಸು ತುಂಬಾ ಡೇಂಜರಸ್ ಕಾಯಿಲೆನಮ್ಮ. ಪೂರಾ ಡಯಟ್ ನಲ್ಲೇ ಇರಬೇಕು. ಮನುಷ್ಯನಿಗೆ ಆರೋಗ್ಯ ಭಾಗ್ಯವೇ ಮುಖ್ಯ ನೋಡು. ಎಲ್ಲಾ ಹೆಣ್ತಿರು ನಿನ್ನ ಹಾಗೆ ಗಂಡನ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದಮ್ಮ, ಗಂಡಸ್ರ ಚಪ್ಲನ್ನ ಹೆಣ್ತೆರೆ ಕಂಟ್ರೋಲ್ ಮಾಡ್ಬೇಕು. ನೀವು ಊಟ ಮಾಡಿ, ನಾನೀಗ ಸೊಪ್ಪಿನ ರಸ ಅದು ಆಂಟಿ, ಬರ್ಲಿ ಬಿಡ್ರಿ, ನೀವು ಹೋಗಿ ಆಂಟಿ, ಬೇಗ ಬನ್ನಿ. ಇಂತ ಒಳ್ಳೆ ರುಚಿ ರುಚಿಯಾದ ಅಡಿಗೆನ ತಿಂದಿರೋ ಮಾಡ್ಬಿಟ್ಟಿಯಲ್ಲ, ನ್ಯಾಯನಾ? ಮನೆಗ್ ಬನ್ನಿ ಅಂದ್ರೆ ಪೋಸ್ ಕೊಟ್ರಲ್ಲ, ಹೇಗಿದೆ? ಟಿಟ್ ಫಾರ್ ಟ್ಯಾಟ್. ನಿನ್ನ ಏನದು ಗುಸುಗುಸು? ಕುಡಿಯೋದಿಲ್ಲ ಅಂತಾನ? ತಗೊಂಡಿ ಆಂಟಿ, ಕುಡಿರಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ? ನೀನು ಕುಡಿ. ಅಯ್ಯೋ, ಕಾಯಿಲೆ ಬಂದಿದ್ ನಿನಗ್ ತಾನೇಪ್ಪ? ಅಯ್ಯೋ ಆಂಟಿ, ನನಗೆ ಯಾವ ಕಾಯಿಲೆನೂ ಇಲ್ಲ. ಇವಳು ಹೇಳ್ತಾರದಲ್ಲ ಸುಳ್ಳು. ಐ ಆಮ್ ಕ್ವೈಟ್ ನೋಡಪ್ಪ, ಈಗ ಆರೋಗ್ಯವಾಗಿದ್ದ ಹಾಗೆ ಕಾಣಿಸುತ್ತೆ, ಮತ್ತೆ ಯಾವಾಗ ಮರ್ಕಳಿಸುತ್ತೋ ಹೇಳೋಕ್ಕಾಗಲ್ಲ. ಕುಡಿಯಪ್ಪ. ಅಂಕಲ್, ಬೇಡ ಅಂಕಲ್, ಪ್ಲೀಸ್ ಅಂಕಲ್. ಸುಮ್ಮನೆ ಹಠ ಮಾಡ್ಬೇಡ್ರಿ, ಎಲ್ಲಿ ನಡ್ಕೋಬೇಕು ಅಂತ ಗೊತ್ತಾಗಲ್ಲ. ಕುಡಿಯಪ್ಪ, ಕುಡೀರಿ. ಕುಡೀರಿ, ಯಾವಾಗ್ಲೂ ಹೀಗೆ. ಅಂದಾಗೆ ಲಕ್ಷ್ಮಿ, ಈ ಊರಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ಬಹಳ ಸತ್ತಿದ್ದ ದೇವ್ರು. ಅಲ್ಲಿ ಹೋಗಿ ಪೂಜೆ ಮಾಡಿ ಉರುಳು ಸೇವೆ ಮಾಡಿದ್ರೆ ನಿನ್ ಗಂಡನ ಆರೋಗ್ಯ ಅಷ್ಟೇ ಅಲ್ಲ, ನಿನ್ ಮುತ್ತೈತನ, ನಿನ್ ಸಂಸಾರ ಎಲ್ಲದಕ್ಕೂ ಒಳ್ಳೇದು. ಇವನೇನ್ ಪರ್ಮನೆಂಟ್ ಗಂಡನ? 2 ದಿವಸ ಇದ್ದು ಆಕ್ಟ್ ಮಾಡೋಕೆ ದುಡ್ಡು ತಗೊಂಡವನು, ಇವನಿಗೋಸ್ಕರ ನಾನು ಯಾಕೆ ಉರುಳು ಸೇವೆ ಮಾಡ್ಬೇಕು? ಈ ಸಮಯದಲ್ಲಿ ನಾನು ಸುಮ್ಮನೆ ಇದ್ರೆ ಖಂಡಿತ ಇವ್ರು ನನ್ನ ಉರುಳು ಸೇವೆ ಮಾಡಿಸ್ಬಿಡ್ತಾರೆ. ಲಕ್ಷ್ಮಿ, ಆಂಟಿ, ನನಗೆ ಈ ದೇವಸ್ಥಾನಕ್ಕೆಲ್ಲ ಹೋಗಿ ಅಭ್ಯಾಸ ಇಲ್ಲ, ಅಲ್ಲದೆ ನನಗಿದ್ರಲ್ಲಿ ನಂಬಿಕೆನೂ ಇಲ್ಲ. ಓಂ ಭಕ್ತಿ ಪ್ರಿಯಾಯೈ ನಮಃ, ಓಂ ಭಕ್ತಿ ಗಮ್ಯಾಯೈ ನಮಃ, ಓಂ ಭಕ್ತಿ ವೆಚ್ಚಾಯೈ ನಮಃ. ಆಂಟಿ, ಇಂಥ ಪವಿತ್ರವಾದ ಸ್ಥಳಕ್ಕೆ ಕರ್ಕೊಂಡ್ಬಂದು ನಿಜವಾಗ್ಲೂ ನೀವು ಪುಣ್ಯ ಕಟ್ಕೊಂಡ್ರಿ. ದೇವ್ರು ದಿಂಡ್ರು ಅಂದ್ರೆ ಅದೆಷ್ಟು ಭಕ್ತಿಯಪ್ಪ ನಿಂಗೆ. ಆಂಟಿ, ನೀವೇ ಹೇಳಿದ್ರಲ್ಲ ಇಲ್ಲಿನ ದೇವ್ರಿಗೆ ತುಂಬಾ ಶಕ್ತಿ ಇದೆ ಅಂತ. ಖಂಡಿತವಾಗ್ಲು ಅಲ್ವೇನ್ರಿ? ಇವಳು ಅಷ್ಟೇನಪ್ಪ, ಎಷ್ಟೊಂದ್ ಸರ್ತಿ ಇಲ್ಲಿ ಉರುಳು ಸೇವೆ ಮಾಡಿದ್ದಾಳೆ. ಆಂಟಿ, ಇಲ್ಲಿ ಒತ್ತೆ ಬಟ್ಟೆಯಲ್ಲಿ ಉರುಳು ಸೇವೆ ಮಾಡಿದ್ರೆ ತಾಳಿ ಬಗ್ಗೆ ಗಟ್ಟಿಯಾಗಿರುತ್ತಲ್ವಾ? ಹೌದಪ್ಪ, ಇಲ್ಲ ಮಾಡು. ಆಂಟಿ, ನಾನು ಉರುಳು ಸೇವೆ
ಓ ನೀನ್ ನಾನ ಮಾಡಕ್ಕಾಗುತ್ತೆ ಇಲ್ಲಿ ಉಲ್ಟ ಮಾಡ್ತಾ ನೀನು 3 ಪ್ರದಕ್ಷಿಣೆ ಹಾಕ್ಬೇಕು. ಶುರು ಮಾಡಮ್ಮ. ಏನಾಯ್ತು? ನನಗೆ ವಾಕರ್ಕೆ ಬರುತ್ತೆ. ಸೊಪ್ಪಿನ ರಸ ಕುಡಿತೀಯಲ್ಲ ಹೀಗಾಗಿದೆ. ತುಂಬಾ ನೋಯ್ತಾ ಇದೆಯಾ? ಅಯ್ಯೋ ಪಾಪ. ಮಾಡು ಮುಖ ನೋಡ್ತಾ ಇದೀಯಾ? ದೇವ್ರನ್ನ ಚೆನ್ನಾಗಿ ಕೇಳ್ಕೊ, ನಿನ್ ಗಂಟನ್ಗೆ ಒಳ್ಳೇದಾಗ್ಲಿ ಅಂತ. ಆಂಟಿ ಏನಾಯ್ತಮ್ಮ? ಆಗಲೇ ನಿಲ್ಲಿಸ್ಬಾರ್ದು. ಹೋಗು ಹೋಗು. ಸರಿ ಆಂಟಿ. ಉರುಳು ಸೇವೆ ಮುಗೀತು. ಇನ್ ನದಿಲ್ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡ್ ಬಂದ್ಬಿಡು. ಹೋಗಮ್ಮ. ಆಂಟಿ ಗೊತ್ತಾಯ್ತು ಗೊತ್ತಾಯ್ತು, ಕರ್ಕೊಂಡು ಹೋಗಪ್ಪ. ಹೋಗಮ್ಮ, ಬೇಗ ಬಂದ್ಬಿಡಿ. ಪೂಜೆಗೆಲ್ಲ ರೆಡಿ ಮಾಡ್ತೀವಿ ನಾವು. ಬನ್ನಿ ಬನ್ನಿ. ಅಪ್ಪ ಟೆಲಿಫೋನ್ ದೇವ್ರೆ, ಆನಂದ್ ಲಕ್ಷ್ಮಿ ಸತ್ರು ಅಂತ ಸಂತೋಷ ಸುದ್ದಿ ಬಂದ್ರೆ ಇನ್ನೂ ನಿನಗೆ 108 ನಮಸ್ಕಾರ ಮಾಡ್ತೀನಪ್ಪ. ಲೇ ದುರ್ಗಾ, ಈ ನನ್ನ ಮಗ ಅವರಿಬ್ರು ಗ್ಯಾರಂಟಿ ಮುಂದೆ ಅಂತೀಯಾ? ಹೋಗಿರೋದು ಯಾರು? ನನ್ ಮಗ. ಅದೇ ಕಡೆ ನನಗೆ ಅನುಮಾನ. ಸಾಕು, ಸುಮ್ಮನೆ ಇರಿ, ಅಪಶಕ್ನ ನುಡಿಬೇಡಿ. ನೋಡ್ತಾ ಇರಿ, ಅವರಿಬ್ಬರೇ ಡೆಡ್ ಬಾಡಿ ಸಮೇತ ಬಂದಿಳಿತಾನೆ. ಅಯ್ಯೋ ಮುಗಿತಿರೋ ಹೋದ್ ಕೆಲಸ ಮಗನೇ. ಅಯ್ಯೋ ಕಾಲಿಂಗ್ ಬೆಲ್ ರೀ. ಡೆಡ್ ಬಾಡೀಸ್ ಬಂದಿರ್ಬೇಕು. ಹಲೋ ಅಂಕಲ್. ಅಂಕಲ್, ಆಂಟಿ, ಏನ್ ಕನಸು ಕಾಣ್ತಾ ಇದ್ದೀರಾ? ಯಾಕೋ ಹೌದಮ್ಮ, ರಾತ್ರಿಯಿಂದ ಬಲೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಏನೇ? ಹೌದ್ರಿ, ನೀವು ಸುಖವಾಗಿ ಆರೋಗ್ಯವಾಗಿ ವಾಪಸ್ ಬರ್ಬೇಕು ಅಂತ ದೇವ್ ಬಂದ್ರಲ್ಲ. ಬಾಮ. ಲೇ, ಇವರಿಬ್ಬರನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೋದವನು ಇನ್ನೂ ಬಂದೇ ಇಲ್ಲ. ಇವ್ರು ಮಾತ್ರ ಜೀವಂತ ಬಂದಿದ್ದಾರೆ. ಎಲ್ಲ ನಿನ್ನ ಮಗ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಮಮ್ಮಿ, ಅವರಿಬ್ಬರನ್ನು ಸಾಯಿಸ್ಬೇಕು ಅಂತ. ಅಯ್ಯಪ್ಪ, ಜಾಕಿನ್ ನಂಬ್ಕೊಂಡು ರೇಸ್ನಲ್ಲಿ ದುಡ್ಡು ಕಟ್ಟೋ ಹಾಗೆ ನನ್ನ ಮಗನ್ ನಂಬ್ಕೊಂಡು ಎಲ್ಲ ತೋಪಡ ಆಗೋಯ್ತು. ಅವರಿಬ್ಬರನ್ನು ಮುಗಿಸ್ ಬರ್ತೀನಿ ಅಂತ ಓದಿ ನನ್ನ ಮಗ ಅವಳು ಯಾವಳ ತಲೆಮಾಸ್ತವಳು ಸಿಕ್ಕದ್ಲು ಅಂತ ಅವಳು ಸವಾಸ ಮಾಡಿ ನೀವೂನ್ ಮಾಡ್ಕೊಂಡು ಬಂದವನೇ. ಅವಳು ತಲೆ ಮಾಸಿಲ್ಲಪ್ಪ. ಡೈಲಿ ಶಾಂಪು ಹಾಕಿ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ಎಷ್ಟು ಸುಂದರವಾದ ಕೇಶರಾಶಿ ಗೊತ್ತಾ ನನ್ನ ಡಾಲಿಂಗ್ದು. ಬಾಯಿನ ಇದುವರೆಗೂ ರೇಸ್ ಬುಕ್ ಹಿಡ್ಕೊಂಡು ಕುದುರೆ ಜಾತಕ ನೋಡ್ತಾ ಇದ್ದೆ. ಇನ್ಮೇಲೆ ಪಂಚಾಂಗ ಹಿಡ್ಕೊಂಡು ಅವ್ರಿಬ್ರು ಜಾತಕನೇ ಬದಲಾಯಿಸ್ಬೇಕಾಗತ್ತೆ. ಬಿಟ್ಬಿಡಿ ನನಗ ಪ್ಲಾನ್ ಫೇಲ್ ಆದ್ರೆ ಹೆಣದ ಮುಂದೆ ತಮಟೆ ತಾಳ, ಕೈಯಲ್ಲಿ ಬೆಂಕಿ ಮಡಿಕೆ, ಆಮೇಲೆ ನಾವು 3 ಜನವೇ ಚಟ್ಟದ ಮೇಲೆ ಸಾವಾರೆ. ಮುಂಡೆ ಬಗ್ನೆ ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ? ಯಾವ ಲಾಡ್ಜಲ್ಲಿ ಹುಡ್ಕೊಂಡವ್ರು? ಏನ್ ಕಥೆಯೋ? ಲಕ್ಷ್ಮಿ ಸಿಕ್ಬಿಟ್ಲು, ಲಕ್ಷ್ಮಿ ಸಿಕ್ಬಿಟ್ಲು. ಲಕ್ಷ್ಮಿ! ಯಾರು ನೀವು? ಸಾರಿ, ಹಿಂದ್ಲಿಂದ ನೋಡಿದ್ರೆ ನಮ್ಮ ಅತ್ತೆ ಮಗಳು ಲಕ್ಷ್ಮಿ ತರನೇ ಕಾಣಿಸ್ತೀರಿ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಅತ್ತೆ ಮಗಳು ಲಕ್ಷ್ಮಿಗೋಸ್ಕರ ಸುತ್ತಾಡಿ ಸುತ್ತಾಡಿ ಕೈ ಕಾಲೆಲ್ಲ ನೋವು ಬಂದು ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ಕೂತ್ಕೋಬೋದೆ? ಸ್ವಲ್ಪ ಯಾಕೆ, ಪೂರ್ತಿನೇ ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ ಹೆಸರೇನು? ನನ್ನ ಹೆಸರ ಮನೋಹರ ಅಂತ. ನಮ್ಮ ಮಮ್ಮಿ ನನ್ನನ್ನ ಪ್ರೀತಿಯಿಂದ ಮನು ಮನು ಅಂತ ಕರೀತಾರೆ. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಮಹಾರಾಣಿ ಅಂತ. ಓ ಮಹಾರಾಣಿ.
ಸ್ವೀಟ್ ನೇಮ್. ಹಸ್ವಾಗ್ತಿದ್ಯಾ? ತಿಂತೀರಾ? ತಿಂತೀನಿ. ಅದು ಇಂತಹ ಸಮಯದಲ್ಲಿ ಒಂದು ಹುಡುಗಿ ತಿನ್ನೋಕ್ ಕೊಡ್ತೀನಿ ಅಂದ್ರೆ ಬೇಡ ಅನ್ನಕ್ಕಾಗುತ್ತೆಯೇ? ಕೊಡಿ ಕೊಡಿ. ಥ್ಯಾಂಕ್ ಯು. ನೀರ್ ಕುಡಿರಿ. ಅಯ್ಯೋ, ನೀರೇ ಮರ್ತ್ಬಿಟ್ಟೆ. ಅಷ್ಟೇ ತಾನೇ? ಬಂಗಾರ ಮನುಷ್ಯ ಪಿಕ್ಚರ್ ನಲ್ಲಿ ನಮ್ಮ ಅಣ್ಣವರು ನೆಲನೇ ಬಗ್ದು ಅಂತರ್ಜಲನೇ ತೆಗೆದ್ರು. ಆಫ್ಟರ್ ಆಲ್ ನಾನ್ ನಿಮ್ಗೆ ಒಂದ್ ಬಾಟ್ಲು ನೀರ್ ತಂದು ಕೊಡೋಕ್ಕಾಗಲ್ವೇ? ಕೊಡಿ ಇಲ್ಲಿ. ಥ್ಯಾಂಕ್ ಯು. ನೀರೇ ನೀನೆಲ್ಲಿರುವೆ, ನಾನ್ ಬರುವೆ. ಎತ್ತಲಾಗದು ಕಗ್ಗಲೆಂದು ಎದೆಗೊಂದು ಇದ್ದರ ಶಿಲ್ಪಿ ನಾಡು. ಕೆತ್ತಲಾಗದು ಕಗ್ಗಲೆಂದು ಎದೆಗೊಂದು ಇದ್ದರ ಶಿಲ್ಪಿ. ಅಯ್ಯೋ ಹೋಯ್ತಲ್ಲಪ್ಪ, ನನ್ ಕಿಟ್ ಬ್ಯಾಗ್ ಹೋಯ್ತು, ನನ್ ಸೈಡ್ ಬ್ಯಾಗ್ ಹೋಯ್ತು, ಎಲ್ಲ ಹೊರ್ಕೊಂಡು ಹೋಗ್ಬಿಟ್ಲಲ್ಲಪ್ಪ. ಕೊನೆಗೆ ನೀರಿನ ಬಾಟ್ಲು ಕೊಟ್ಟು ಹೋಗ್ಬಿಟ್ಲಲ್ಲಪ್ಪ. ಲಕ್ಷ್ಮೀ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ. ಗುಡ್ ಮಾರ್ನಿಂಗ್ ರಾಯರೇ. ಗುಡ್ ಮಾರ್ನಿಂಗ್. ಏನ್ ತಿರುಗಾಡ್ಲಿಕ್ಕೆ ಹೊರಟದ? ಯಾ, ಲಾಯ್ಕ್ ಆಯ್ತು, ದೇವ್ರ ಒಳ್ಳೇದ್ ಮಾಡ್ಲಿ. ವಾ, ಇದೇ ನೋಡಿ ಈ ಹೋಟೆಲ್ ಹನಿಮೂನ್ ಸ್ಪೆಷಾಲಿಟಿ. ಹಾವು ಮುಂಗ್ಸಿಗಳಾಗಿ ಕಚ್ಚಾಡಿಕೊಂಡು ಬರ್ತಾರೆ, ಮತ್ತೆ ಗಿರಿ ಗೋರಮುಖಳ ಹಾಗೆ ನೆಗಲಾಡಿಕೊಂಡು ಹೋಗ್ತಾರೆ. Keep it. Hello. Yes. I'm come from Egypt, Iran, Hindustan, Pakistan, Khalistan. What can I do for you? Mr. Anand ಅಂತ ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿಗೆ. Yeah. Room number 109. Thank you. Welcome. Hey, Mr. 109 ಗೆ ಹೀಗೆ ಹೋಗುವ? ಹೀಗೂ ಹೋಗಬಹುದು, ಕೈ ಇಳಿಸಿ ಹೋಗಬಹುದು. ತಲೆ ಬಿಸಿ ಮಾಡಿಕೊಳ್ಳಬೇಡಿ. ಹೀಗೆ ನೇರವಾಗಿ ಹೋಗಿ ಟಕ್ ಎಂದು ನಿಂತುಕೊಂಡರೆ, ಟಕ್ ಎಂದು ನೋಡಿದ್ರೆ ಚೆಕ್ ಎಂದು ಕಾಣುವುದು 109. ಈ ಜನ ಬಂದಿದ್ದಾನ? ಓ, 109. ಹುಡುಗಿ ಬಟ್ ನನ್ ಕಿಟ್ ಬ್ಯಾಗು ಸಿಕ್ಬಿಡ್ತು, ನನ್ ಕಿಟ್ ಬ್ಯಾಗ್ ಸಿಕ್ಬಿಡ್ತು, ನನ್ ಕಿಟ್ ಬ್ಯಾಗ್ ಸಿಕ್ಬಿಡ್ತು, 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 ಸಿಕ್ಬಿಡ್ತು. ಯಾರದು? ನೀನ್ ಅಜ್ಜ ನೀನು? ಹಲೋ ಡಾರ್ಲಿಂಗ್. ಡಾರ್ಲಿಂಗ್ ಅಂತ ಡಾರ್ಲಿಂಗ್. ನಿನ್ನ ಅಜ್ಜ ನನ್ ಬ್ಯಾಗ್ ಎತ್ಕೊಂಡು. ಕೋಪ ಮಾಡ್ಕೋಬೇಡಿ ಡಾರ್ಲಿಂಗ್, ನಂಗೋಸ್ಕರ ನೀವು ಎಷ್ಟು ದೂರದಿಂದ ಹುಡ್ಕೊಂಡ್ ಬಂದಿದ್ದೀರಾ. ನೀವೆಷ್ಟು ಒಳ್ಳೆಯವರು ಡಾರ್ಲಿಂಗ್. ಹೌದಾ? ಕೂತ್ಕೊಳ್ಳಿ. ನನ್ ಬ್ಯಾಗ್ ನಿನ್ನ ಹತ್ರ ಐತೆ. ಯಾಕಿರ್ಬಾರ್ದು? ಇನ್ಮೇಲಿಂದ ನಿಮ್ದೆಲ್ಲ ನಂದೆ, ನಂದೆಲ್ಲ ನಿಮ್ದೆ. Come on, darling. ಇವತ್ತೇನೇ ಆದ್ರೂ ಬಿಡಬಾರ್ದ ಅವ್ರನ್ನ ಕೇಳುವ. ನಮಸ್ಕಾರ ಸ್ವಾಮಿ. ಈ ಕಾರ್ ಓನರ್ ನೋಡಿದ್ರ? ಈ ಗಾಡಿ ಓನರು ನಾನು. ಅವ್ರು ಎಲ್ಲಿದ್ದಾರೆ? ಮೂಲೆಯಲ್ಲಿ ಗಿಣಿಶಾಸ್ತ್ರ ಹೇಳೋರಿದ್ದಾರೆ, ಹೋಗಿ ಕೇಳಿ ಗೊತ್ತಾಗುತ್ತೆ. ಡು ನಾಟ್ ಡಿಸ್ಟರ್ಬ್ ಮೀ. ಅಲ್ಲೇ ಹೋಗಿ ಕಾಯೋಣ ಬನ್ನಿ. ಇಲ್ಲೇ ಕಾಯುವ. ಕಳ್ಳ ಕಳ್ಳ ಕಳ್ಳ, ಪೊಲೀಸ್ ಪೊಲೀಸ್ ಪೊಲೀಸ್. ಯಾರಪ್ಪ ನೀವು? ತಮಾಷೆ ಹೊಡ್ತಿದ್ದೀರಾ? ಮತ್ತೆ ನಾನು ಮೋಟರ್ ಬೇಕು. ಇಲ್ಲಿ ಬನ್ರಿ ಇಲ್ಲಿ. ಈ ಸಾಲ್ಗಾರೆಲ್ಲ ಸೇರ್ಕೊಂಡು ನನಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ಒಂದು 5 ನಿಮಿಷ ತಡ್ಕೇಳ್ರಿ, ಆಮೇಲೆ ಕೊಟ್ಬಿಡ್ತೀನಿ ನಾನು. ಒಂದು 5 ನಿಮಿಷ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಹೆಲ್ಮೆಟ್ ಕೊಡ್ರಿ. ಪೊಲೀಸ್ ಪೊಲೀಸ್. ಹೋಗುವ. ಸುಸ್ತಾಗೋಯ್ತಾ? ಅಯ್ಯೋ ಪಾಪ, ಕೂತ್ಕೊಳ್ಳಿ. ಏನ್ ಸಮಾಚಾರ? ಅಲ್ಲಯ್ಯ, ನನ್ ಮಗ ರಘುನಾಥ್ ರಾಯರ್ ಮಗಳ ಮದುವೆ ಆಗ್ತಾನೆ, ಆಸ್ತಿ ಎಲ್ಲ ನನ್ನ ಕೈಗೆ ಬರುತ್ತೆ, ನಿನ್ ಸಾಲ ತೀರ್ಸ್ಬಿಡ್ತೀನಿ ಎಂದೆ. ಈಗ ಅವಳು ಬೇರೆಯವ್ರನ್ನ ಮದುವೆ ಆಗಿದ್ದಾಳಂತಲ್ಲ, ಹ್ಯಾಕ್ ತೀರಿಸಿ ನಮ್ ಸಾಲ? ಅಯ್ಯೋ, ವಿಷಯ ಗೊತ್ತಿಲ್ವಾ? ಏನು ಮಾರಾಯ್ರೆ? ಅವಳಿಗೆ ಮದುವೆ ಆಗಿದೆ ಅಷ್ಟೇ.
ಅವ್ರಪ್ಪ ನಮ್ಮ ಹೆಸರಿಗೆ ವಿಲ್ ಬರೆದಿಟ್ಟಿದ್ದಾನೆ. 25 ದಿವಸ ಆದ್ಮೇಲೆ ಹೊಡೆದು ಓದ್ತಾನೆ. ಬಡ್ಡಿ ಚಕ್ರಬಡ್ಡಿ ಸಮೇತ ನಿಮಗೆ ತೀರ್ಸ್ಬಿಡ್ತೀನಿ. ಅದೆಲ್ಲ ಅವರು ನಿಮಗೆ ಪೆಂಗನಾಮ ಹಾಕಿದ್ರೆ ನೀವು ನಮಗೆ ಹಾಕುವುದಾ? ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ? ಹಾಕುದಾ? ರೀ ಇನ್ಸ್ಪೆಕ್ಟ್ರೆ, ಅಯ್ಯೋ ಅಯ್ಯೋ ನಡೀರಿ ಹೋಗುವ. ಅಯ್ಯೋ ಅಯ್ಯೋ ಅಯ್ಯೋ, ಈ ಹೆಣ್ ಕುದುರೆ ಮೇಲೆ ಕಟ್ಟಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ಓಯೋ, ಒಂಚೂರ್ ಸೀರಿಯಸ್ನೆಸ್ ಇಲ್ಲ. ಸೀರಿಯಸ್ ಆಗಿ ಯಾವ ವಿಚಾರವಾಗಿರ್ಲಿ? ಅಲ್ಲ ರೀ, ಈ ಆನಂದು ಲಕ್ಷ್ಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಾಗ ಅನ್ನಿಸ್ತಾ ಇದೆ? ಅವನ ಅವಳ ಜೊತೆಯಲ್ಲಿ ಅತಿ ವಿನಯವಾಗಿ ನಡ್ಕೊಳ್ಳೋದನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲ ರೀ, ಗಂಡ ಅನ್ನೋನು ಹೆಂಡತಿ ಮೇಲೆ ಒಂದ್ಸಲ ಆದ್ರೂ ಅಧಿಕಾರ ಚಲಾಯಿಸ್ಬೇಕಲ್ಲ. ನನಗೂ ನಿನ್ನ ಮಾತು ಕೇಳ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ದುರ್ಗಾ, ಅವರಿಬ್ಬರದು ನಾಟಕ ಅಂತ ಏನಾದ್ರೂ ನಮ್ಗೆ ಗೊತ್ತಾಗ್ಬಿಟ್ರೆ ಕಾನೂನು ಬದ್ಧವಾಗಿ ಕೋರ್ಟ್ಗೆ ಹೋಗಿ ಇದ್ ಬಂದ ಆಸ್ತಿಗೆಲ್ಲ ವಾರಸ್ದಾರ ನಾವೇ ಆಗ್ಬಿಡ್ಬೋದು. ಲಕ್ಷ್ಮಿ, ಲೇ ಲಕ್ಷ್ಮಿ, ಏನು, ಯಾಕೆ ಕೂಗಾಡ್ತಾ ಇದ್ದೀರಾ? ಏನೇ ಹೀಗೆ ನಾನು ನಿನ್ ಗಂಡ ನಡ್ಕೊಳ್ಳೋ ರೀತಿ? ಅಲ್ವೇ, ಗಂಡ ಆಫೀಸಿಂದ ಮನೆಗೆ ಬರ್ತಿದ್ದಾಗೆ ಅವನ ನಗ್ನಗ್ತಾ ಸ್ವಾಗತಿಸ್ಬೇಕನ್ನ ಜ್ಞಾನ ಕೂಡ ಬೇಡ ನಿನ್ಗೆ? ಮುಚ್ಚೆ ಬಾಯಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನಕ್ಕೆ ಬಿಗಿಡ್ಬೇಕು? ನಾನು ನೀನ್ ತಾಳಿ ಕಟ್ಟಿದ ಗಂಡ. ಹೆಚ್ಚಿಗೆ ಮಾತಾಡ ಹಲ್ಲು ಹಲ್ಲು ಧರಿಸ್ಬಿಡ್ತೀನಿ. ಅಯ್ಯೋ, ಹೆಂಡತಿ ಅಂತ ಸಲಿಗೆ ಕೊಟ್ಟಷ್ಟು ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಬಾ ಬಿಡ್ರಿ, ನೋಡಿ ಇದೆಲ್ಲ ಚೆನ್ನಾಗಿರೋದಿಲ್ಲ. ಈಗೇನ್ ಹೇಳ್ತೀಯಾ? ಇವರಿಬ್ರು ಜಗಳನ್ನು ಕಾಯ್ತಾರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ನಂಬಲೇಬೇಕು ಕಣೆ. ಏನ್ರಿ, ಏನಾಯ್ತು ನಿಮ್ಗೆ? ಇಷ್ಟು ಬೇಗ ಗಂಡಸರ ಬುದ್ಧಿ ತೋರಿಸ್ಬಿಟ್ರಲ್ಲ. ನಾನು ಯಾಕಾಗಿ ಹೇಳ್ತಿದ್ದೆ ಅಂತ ಕಣ್ಣುಡ್ದು ನಿಮಗೆ ಸನ್ನೆ ಮಾಡಿದ್ರು ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಕೆಳಗಡೆ ರೂಮ್ನಲ್ಲಿ ನಿಮ್ಮ ಅಂಕಲು ಆಂಟಿ ಇಬ್ರು ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಾ ಇದ್ರು? ಆನಂದ್ ಲಕ್ಷ್ಮಿ ಹತ್ರ ಅತಿ ವಿನಯವಾಗಿ ನಡ್ಕೋತಾ ಇದ್ದಾನೆ. ಗಂಡ ಆದವನು ಹೆಂಡತಿ ಮೇಲೆ ಒಂದ್ಸಲನಾದ್ರೂ ಅಧಿಕಾರ ಚಲಾಯಿಸ್ಲಿಲ್ಲ. ಇವರಿಬ್ರು ನಿಜವಾದ ಗಂಡ ಹೆಂಡ್ತಿನ ಅಂತ ಅನುಮಾನ ಬಂದಿದೆ. ಅವ್ರ ನಾಟಕ ಬಯಲಾದ್ರೆ ಕೋರ್ಟ್ಗೆಳೆದು ಆಸ್ತಿ ಹೊಡಿಬೋದು ಹಾಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಎನಿವೇ, ನಿಮ್ ರಹಸ್ಯ ಬಯಲಾಗದಾಗ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ. ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಐ ಆಮ್ ವೆರಿ ಸಾರಿ ಫಾರ್ ಇಟ್. ಚೌಡಪ್ಪ ಸರ್, ಕೂಲಿಂಗ್ ಗ್ಲಾಸ್ ಹಾಕ್ಸಿದ್ಯಾ? ಹಾಕ್ಸಿದೀನಿ ಸರ್. ಒಟ್ನಲ್ಲಿ ನಾನು ಒಳಗಡೆ ಕೂತ್ಕೊಂಡ್ರೆ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಷ್ಟೇ. ಯಾರಿಗೂ ಕಾಣಲ್ಲ ಹೌದಾ? ಕೀ ಕೊಡಿಲಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಿ. ಸರಿ ಸರ್. ಪೆಟ್ರೋಲ್ ಇದೆಯಾ? ಇದೆ ಸರ್. ಹಾ. ನಮಸ್ಕಾರ. ನಮಸ್ಕಾರ. ಅರೆ, ನನ್ನ ಕಾರ್ನೆಲ್ಲ ಕೂತ್ಕೊಂಡು ನನಗೆ ನಮಸ್ಕಾರ ಆಗ್ತಾರಲ್ಲಪ್ಪ. ಯಾರು? ನೀವೆಲ್ಲ ನನ್ನ ಕಾರ್ನಲ್ಲಿ ಯಾವಾಗ ಬಂದು ಕೂತ್ಕೊಂಡ್ರಿ? ನೀನು ಬರುವ ಮುಂಚಿತವಾಗಿ ನಾವು ಒಳಗೆ ಕೂತದ್ದುಂಟು ಮಾರೇರೆ. ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ಅಂಗಡಿ ಕೊಳಗೆ ನುಗ್ಗಿ ಬಂದದ್ದುಂಟು ಮಾರೇರೆ. ಅದು ಗೊತ್ತುಂಟ? ಒಳಗಿರೋರು ಯಾರಿಗೂ ಕಾಣಬಾರದು ಅಂತ ತಾನೇ ಕಾರಿಗೆ ಕೂಲಿ ಗ್ಲಾಸ್ ಹಾಕ್ಸಿರೋದು. ಮೀ ಛತ್ರಿ ಬುದ್ಧಿ ಮಾಕೆ ಬಾಗ ತೆಲ್ಸು. ಏನಲ್ಲೇ ನಮ್ಗೆ ಅಮರ್ಸ್ಯ? ಆಯಾ, ನೀವೆಲ್ಲ ಬಲ್ಲ ದಡ್ಡನ ಮಕ್ಕಳು, ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ನೋಡಿ, ಇವತ್ತು ಕ್ಯಾರಿ ಓವರ್ ಜಾಕ್ ಪಾಟು ಸಿಕ್ಕಾಬಟ್ಟೆ ಹಣ ಉಳ್ಕೊಂಡ್ಬಿಟ್ಟಿದೆ. ಬಂದ್ಬಿಡುತ್ತೆ, ಕೊಟ್ಬಿಡ್ತೀನಿ. ಹಣ ಕೊಡ್ತೇನೆ ಅಂತೇಳಿ ಚೋಟ ಇಡ್ಸುದಾ? ಇವನನ್ನು ಹೀಗೆ ಬಿಡುವುದಿಲ್ಲ, ಎರಡು ಹಾಕಿ ಬಿಡುವ. For more updates, like, comment, subscribe to our channel.